ಹಾಕೊಳ್ಳಿ. ರೈಟ್? ಓಕೆ. ಸೊ ಇದೊಂದಾಯಿತು. ಎರಡನೇದು ನನ್ನ ಹತ್ರ ಒಂದು ಬಯೋಡಿಗ್ರೇಡಬಲ್ ಸ್ಯಾನಿಟರಿ ಪ್ಯಾಡ್, ಅಂದರೆ 100% ಆಲ್ಮೋಸ್ಟ್ ಕ್ಲಾತ್ಗೆ ಈಕ್ವಲ್ ಆಗಿರ್ತಕ್ಕಂಥ ಸ್ಯಾನಿಟರಿ. ಆಲ್ಮೋಸ್ಟ್ 95% ಕ್ಲಾತ್ ನೀವು ಬಟ್ಟೆ ಏನು ಬಳಕೆ ಮಾಡ್ತೀರಾ ಆ ಒಂದು ಬಟ್ಟೆಗೆ ಈಕ್ವಲ್ ಆಗಿದೆ. 5% ಮಾತ್ರ ಟೆಕ್ನಾಲಜಿ ಇದ್ರ ಒಳಗಡೆ ಯೂಸ್ ಆಗಿದೆ. ಸೊ ದಟ್ ಟೆಕ್ನಾಲಜಿ ಮತ್ತು ಬಟ್ಟೆ ಇದೆರಡು ನಮ್ಮ ಟ್ರೆಡಿಷನಲ್ ಹಿಂದೆ ಯೂಸ್ ಮಾಡ್ತಾ ಇದ್ದಿದ್ದು ಪ್ಲಸ್ ಟೆಕ್ನಾಲಜಿ ಇದೆರಡೂ ಸೇರ್ಕೊಂಡು ಏನಾಗುತ್ತೆ ನಿಮ್ಮ ಕಂಫರ್ಟ್ ಲೆವೆಲ್ನ ಜಾಸ್ತಿ ಮಾಡುತ್ತೆ. ಒಂದು ಲೀಕೇಜ್ ಪ್ರಾಬ್ಲಮ್, ನೀವು ಸ್ಯಾನಿಟರಿ ಪ್ಯಾಡ್ ಏನಕ್ಕೆ ಯೂಸ್ ಮಾಡ್ತಾ ಇದ್ದೀರಾ? ಕನ್ವೀನಿಯಂಟ್. ಆ ಕನ್ವೀನಿಯಂಟು ಸಿಗುತ್ತೆ. ಬಟ್ಟೆ ಯಾಕೆ ಯೂಸ್ ಮಾಡಬೇಕು? ಬಿಕಾಸ್ ಆಫ್ ದ ಹೆಲ್ತ್, ಹೌದಲ್ವಾ? ಆ್ಯಂಡ್ ವಾಶ್ ಮಾಡುವಂಥ ಪ್ರಮೇಯ ಕೂಡ ಇರಲ್ಲ, ಯೂಸ್ ಇನ್ ಥ್ರೋ. ಸೊ ಆಲ್ಮೋಸ್ಟ್ 90% ಬಟ್ಟೆಗೆ ಒಂದು 10% ಟೆಕ್ನಾಲಜಿ ಯೂಸ್ ಮಾಡಿರ್ತಕ್ಕಂಥ ಸ್ಯಾನಿಟರಿ ಪ್ಯಾಡ್ನ ನಾನು 100% ಬಯೋಡಿಗ್ರೇಡಬಲ್ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಈ ಒಂದು ಸ್ಯಾನಿಟರಿ ಪ್ಯಾಡ್ನು ಕೂಡ ನಾನು ಏನು ಮಾಡ್ತೀನಿ, ಇದನ್ನು ಹೇಗೆ ಹಾಕ್ಕೊಂಡಿದ್ದೀನೋ ಹಾಗೆ ಇದ್ರ ಮೇಲೆ ಹಾಕ್ಕೊಳ್ತೀನಿ. ಓಕೆ, ರೈಟ್. ಸೊ ಇದಕ್ಕೆ ಒಂದು ಗ್ಲಾಸ್ ನೀರು ಸಿಗ್ಬೋದಾ? 24 hours ಅಲ್ಲಿ ತಗೊಳ್ಳೋದಾದ್ರೆ 50-60 ml ಅಷ್ಟು ಇರುತ್ತೆ. ದಿನ ಕಳೆದಂಗೆ ನಿಮ್ಗೆ ಫ್ಲೋ ಕಡಿಮೆ ಆಗ್ತಾ ಹೋಗುತ್ತೆ. ಸೊ 4th 5th ಡೇ ತೀರಾ ಕಡಿಮೆ ಇರ್ತಕ್ಕಂಥದ್ದು. ಸೊ ಹಾಗಾಗಿ ನಾನು ನಿಮ್ಗೆ ಇಲ್ಲಿ ನಾನೊಂದು ಸಿರೇಂಜ್ನ ತಗೊಂಡು ಬಂದಿದ್ದೀನಿ. ಈ ಸಿರೇಂಜಲ್ಲಿ ಒಂದು 50 ml ಅಷ್ಟು ನೀರನ್ನ ತಗೊಂಡು ಇದ್ರ ಮೇಲೆ ಪೋರ್ ಮಾಡ್ತೀನಿ. ಓಕೆ, 50 ml ಅಷ್ಟು ನೀರನ್ನು ತಗೊಂಡಿದ್ದೀನಿ. ನೀರನ್ನು ತಗೊಂಡು ನಾನು ಈ ಒಂದು ವಿಸ್ಪರ್ ಮೇಲೆ ನಾನು ಹಾಕ್ತಾ ಇದ್ದೀನಿ. ಓಕೆ, ಇನ್ನೊಂದು 50 ml ತಗೊಳ್ತೀನಿ. ಓಕೆ, ಇನ್ನೊಂದು 50 ml ತಗೊಂಡಿದ್ದೀನಿ ನೋಡಿ. ಇನ್ನೊಂದು 50 ml ತಗೊಂಡಿದ್ದೀನಿ. ಅದನ್ನು ಈ ಕಾಟನ್ ಸ್ಯಾನಿಟರಿ ಪ್ಯಾಡ್ ಅಂತ ನಾನೇನು ಹೇಳಿದೆ ಅದ್ರ ಮೇಲೆ ಕೂಡ ಹಾಕ್ತೀನಿ ಅಂತ ಇದೆಯಾ? ಓಕೆ. ಸೊ ಇದು ಎರಡರ ಮೇಲೂ ನಾನು 50 ml ನೀರು ಹಾಕಿದ್ದೀನಿ. ಯೂಶಲಿ ಒಂದು ದಿನದಲ್ಲಿ ಆಗುವಂಥ ಫ್ಲೋ. ಸೊ ಇಲ್ಲಿ ಆಗುವಾಗ ಇಲ್ಲಿ ನಾನು ನಿಮ್ಗೊಂದು ತೋರಿಸ್ತೀನಿ, ನೀವು ಬಂದು ಆಮೇಲೆ ಪರೀಕ್ಷೆ ಮಾಡ್ಬೋದು. ಇಲ್ಲಿ ನಿಮ್ಗೆ ಏನು ಕಾಣುತ್ತೆ ಅಂತ ಅಬ್ಸರ್ವ್ ಮಾಡಿ. ನಾನು ಪ್ರೆಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ಏನು ಕಾಣಿಸ್ತಾ ಇದೆ? ಇಲ್ಲಿ ನೀರು ಡ್ರಾಪ್ ಆಗ್ತಾ ಇದೆ, ಹೌದಾ? ಇಲ್ಲಿ ನಿಮಗೆ ಮಾಯ್ಶ್ಚರ್ ಇದೆ, ಸ್ವಲ್ಪ ಮಾಯ್ಶ್ಚರ್ ಇದೆ. ಇನ್ನೊಂದು 2 ನಿಮಿಷ ಹೋದರೆ ನಿಮಗೆ ಮಾಯ್ಶ್ಚರ್ ಇದು ಹೊಟ್ಟೋಗುತ್ತೆ, ಬಟ್ ಇದು ಡ್ರಾಪ್ಲೆಟ್ ಆಗ್ತಾ ಇದೆ. ಸೊ ಇಲ್ಲಿ ಯಾರಾದರೂ ಬಂದು ಇದನ್ನು ಮುಟ್ಟಿ ನಿಮಗೆ ಏನು ಅನಿಸುತ್ತೆ, ನಿಮ್ಗೆ ಏನು ಫೀಲ್ ಆಗುತ್ತೆ ಅಂತ ನೀವು ನೋಡ್ಬೋದು. ನೀ ಹುಡುಗಿ ಬಾಮ್ಮ, ಅವಳಿಗೆ ಬ್ಯೂಟಿಷಿಯನ್ದು ಎಕ್ಸ್ಪೆರಿಮೆಂಟ್ ಮಾಡಿದರೆ, ನಾನು ಇದ್ರದ್ದು ಎಕ್ಸ್ಪೆರಿಮೆಂಟ್ ಮಾಡಿ ಬಾಪ. ಸೊ ಮುಟ್ಟು, ಇದು ಎರಡನ್ನೂ ನೀವು ಪ್ರೆಸ್ ಮಾಡು. ಟೆಲ್ ಮಿ ವಾಟ್ ಯು ಫೀಲ್. ತ್ಯಾವ ಇದೆ. ಓಕೆ, ಇನ್ಯಾರಾದರೂ ಬರ್ಬೋದು. ಕೂತ್ಕೋಪ, ಇನ್ಯಾರಾದರೂ ಒಬ್ರು ಬನ್ನಿ. ನೋಡಿ, ಪರವಾಗಿಲ್ಲ, ಬನ್ನಿ 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 ಕಾಮ್. ಯಾರಾದರೂ ಒಬ್ರು ಬಂದು ನೋಡಿ. ಎಲ್ರಿಗೂ ತೋರ್ಸೋಕ್ಕಾಗಲ್ಲ. ಒಂದಿಬ್ಬರು 20 ml ಲಿಕ್ವಿಡ್ನ ಮಾತ್ರ ತಗೊಳ್ಳೋದು. ಹೆವಿ ಫ್ಲೋ ಡೇಸಲ್ಲಿ ಈ ಥರದ್ದು 4-5 ಸ್ಯಾನಿಟ್ರಿ ಪ್ಯಾಡ್ ಬೇಕಾಗುತ್ತೆ. ಎವ್ರಿ 4 hours ಒಂದು ಸ್ಯಾನಿಟ್ರಿ ಪ್ಯಾಡ್ನ ನೀವು ಚೇಂಜ್ ಮಾಡಬೇಕಾಗುತ್ತೆ. 10 to 20 ml ತೊಗೊಳ್ಬೋದು ಅಷ್ಟೇ, 50 ml ಇದು ತೊಗೊಳ್ಳೋದಿಲ್ಲ. ಒಂದು ದಟ್ ನಾವು ಇವಾಗ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ, ಮೋರ್ ದೆನ್ 6 to 8 hours ಅವ್ರು ಸ್ಕೂಲಲ್ಲೇ ಕಳಿಬೇಕಾಗುತ್ತೆ. ಕಾಲೇಜ್ಗೆ ಹೋಗುವಂಥ ಮಕ್ಕಳು ಟ್ರೈನಿಂಗಿಗೆ ಬಂದ್ರಿ, ಇಲ್ಲ ಯಾವುದೋ ಜಾಬ್ ಮಾಡಿದ್ರಿ, ಇಲ್ಲ ಯಾವುದೋ ಬಿಸ್ನೆಸ್ ಮಾಡಿದ್ರಿ, ಟೈಲರಿಂಗ್ ಮಾಡ್ತಾ ಇರ್ತಕ್ಕಂಥವ್ರು ನೀವೇ ಬ್ಯೂಟಿಷಿಯನ್ ಇರ್ತೀರಾ, ಅಂಗಡಿ ಏನೋ ಮಾಡ್ಬಿಡ್ತೀರಾ, ಆದರೆ ಅಂಗಡಿ ಹತ್ರ ಟಾಯ್ಲೆಟ್ ಫೆಸಿಲಿಟಿ ಇರೋದಿಲ್ಲ, ಚೇಂಜಿಂಗ್ ಫೆಸಿಲಿಟಿ ಇರೋದಿಲ್ಲ. ಅದರಲ್ಲೂ ಸ್ಕೂಲು ಕಾಲೇಜು ಕೆಲಸಕ್ಕೆ ಹೋಗುವಂಥ ಮಹಿಳೆಯರಿಗಂತೂ ಇದೊಂದು ದೊಡ್ಡ ಚಾಲೆಂಜ್ ಅಂತಲೇ ಹೇಳ್ಬೋದು. ಓಕೆ, ಸೊ ಇದ್ರೊಳಗಡೆ ಏನಾಗ್ತಾ ಇದೆ ನಿಮಗೆ, ಇದು ಇಷ್ಟೊತ್ತಾದರೂ ಕೂಡ ನಿಮ್ಗೆ ಇದ್ರ ಒಳಗಡೆ ನೀರು ಹಾಗೆ ಇದೆ, ನೀವು ಅದು ಇನ್ನೂ ಅಬ್ಸರ್ವ್ ಮಾಡ್ಬೋದು. ಸೊ ಇದ್ರ ಜೊತೆಗೆ ನಾನು ಇದ್ರದ್ದು ಲೇಯರ್ಸ್ನ ತೆಗೆದು ತೋರಿಸ್ತೀನಿ ನಿಮಗೆ, ಯಾವ ಥರ ಇದೆ ಲೇಯರ್ಸ್ ಅಂತ ಹೇಳ್ಬಿಟ್ಟು 1 by 1. ಇದು ಮೊದಲನೇ ಲೇಯರು ವಿಸ್ಪರ್ದು ನಾನು ಓಪನ್ ಮಾಡ್ತಾ ಇದ್ದೀನಿ. ಓಕೆ, ಇದು ವಿಸ್ಪರ್ದು ಮೊದಲನೇ ಲೇಯರ್, ಫಸ್ಟ್ ಲೇಯರ್. ಓಕೆ, ಸೊ ಇದನ್ನು ನೋಡಿ ನಿಮಗೆ ಇದು ಏನು ಅಂತ ಅಬ್ಸರ್ವ್ ಮಾಡಿ ಹೇಳಿ. ಇದು ಎಕ್ಸ್ಪಾಂಡ್ ಆಗ್ತಾ ಇದೆ. ಟೆಲ್ ಮಿ ವಾಟ್ ಇಟ್ ಇಸ್. ನೀವು ಇದು ನೋಡಿದ್ದೀರಾ, ಇದು ಟಿಶ್ಯೂ ಪೇಪರ್ ಅಲ್ಲ,
ಅಕ್ಕಿ ಮೂಟೆ ಅಕ್ಕಿ ಚೀಲಗಳಲ್ಲೆಲ್ಲ ಒಳಗಡೆ ಒಂದು ಲೇಯರ್ ಇರುತ್ತಲ್ಲ ಆ ಲೇಯರ್ ಇದು ಪಾಲಿಮರ್ ಮಿಕ್ಸ್ ಅಂದ್ರೆ ಪ್ಲಾಸ್ಟಿಕ್ ಮಿಕ್ಸ್ ಆಗಿರ್ತಕ್ಕಂಥ ಒಂದು ಲೇಯರ್. ಅಂಡ್ ಇದ್ರದ್ದು ಈಗ ಏನ್ ಅನ್ಸುತ್ತೆ ನಿಮ್ಗೆ, ಇದ್ರದ್ದು ಸರ್ಫೇಸ್ ಏನ್ ಅನ್ಸುತ್ತೆ ಅನ್ನೋದನ್ನ ಫೀಲ್ ಮಾಡಿ, ಎಲ್ರಿಗೂ ಪಾಸ್ ಮಾಡಿ, ಮುಟ್ಟು ನೋಡಿ ನಿಮ್ಗೆ ಹೇಗೆ ಅನ್ಸುತ್ತೆ ಅಂತ. ಏನ್ ಅನಿಸ್ತಾ ಇದೆ ಮುಟ್ಟು ನೋಡಿರೋರು ಹೇಳಿ? ಪ್ಲಾಸ್ಟಿಕ್ ಪೇಪರ್ ಪ್ಲಾಸ್ಟಿಕ್ ಇದೆ ಪ್ಲಸ್ ರಫ್ ಅನ್ನಿಸ್ತಾ ಇದೆ ನಿಮ್ಗೆ. ಹೌದಲ್ಲ? ಪಾಸ್ ಮಾಡಿ, ಎಲ್ಲರೂ ಪಾಸ್ ಮಾಡಿ. ಒರಟು ಅನ್ನಿಸ್ತಾ ಇದೆ. ಸೊ ಯಾಕೆ ನಮ್ಗೆ ಸ್ಯಾನಿಟರಿ ಪ್ಯಾಡ್ ಯೂಸ್ ಮಾಡಿದಾಗ ರ್ಯಾಷಸ್ ಆಗುತ್ತೆ, ಕುಯ್ಕೊಳ್ಳುವಂಥದ್ದು, ರ್ಯಾಷಸ್ ಆಗೋದು, ಆಮೇಲೆ ಇಚ್ಚಿಂಗ್ ಆಗುವಂಥದ್ದು, ಕೆರೆತ ಬರುವಂಥದ್ದು, ಇರಿಟೇಷನ್, ಇದೆಲ್ಲ ಯಾಕಾಗುತ್ತೆ? ಸುಮಾರು ಸತಿ ನಮಗೆ ಪೀರಿಯಡ್ಸ್ ಟೈಮಲ್ಲಿ ಮೂಡ್ ಸ್ವಿಂಗ್ಸ್ ಆಗುತ್ತೆ, ಕೋಪ ಬರುತ್ತೆ, ಯಾರಾದರೂ ಮಾತಾಡ್ಸಿದ್ರೆ ಬಾಸ್ಬಿಡೋಣ ಅಂತ ಅನ್ನಿಸ್ತಾ ಇರುತ್ತೆ. ವೈ ವಿ ಫೀಲ್ ಆಲ್ ದಿಸ್ ಥಿಂಗ್ಸ್? ಇದನ್ನ ಮೂಡ್ ಸ್ವಿಂಗ್ಸ್ ಅಂತ ಹೇಳ್ತಾರೆ, ನಿದ್ರೆ ಸರಿಯಾಗಿ ಬರಲ್ಲ. ಇದು ಈ ಥರದ ಸ್ಯಾನಿಟರಿ ಪ್ಯಾಡ್, ಅದು ಕೂಡ ನಾನು ಯೂಸ್ ಮಾಡಿರೋದು ಕಾಸ್ಟ್ಲಿ ಸ್ಯಾನಿಟರಿ ಪ್ಯಾಡ್. ನಮ್ಗೆ ಈ ಥರದ ಸರ್ಫೇಸ್, ಇದು ನಾವು ಮೇಲಿನ ಭಾಗ, ಓಕೆ, ಇದು ಎಷ್ಟು ಸೆನ್ಸಿಟಿವ್ ಏರಿಯಾಗೆ ನಾವು ಯೂಸ್ ಮಾಡ್ತಾ ಇದ್ದೀವಿ. ಈ ಥರದ್ದು ನಿಮಗೆ ಫೀಲ್ ಈ ಥರ ಇದ್ರೆ ನಿಮಗೆ ಕಂಫರ್ಟ್ ಅಂತ ಅನ್ಸುತ್ತಾ? ಬಟ್ಟೆ ಯಾಕೆ ಬೆಟರ್ ಅಂತಂದ್ರೆ ಅದು ಸಾಫ್ಟ್ ಆಗಿರುತ್ತೆ ಅಂತ. ಸೊ ಇದು ನಿಮಗೆ ಫಸ್ಟ್ ಲೇಯರ್. ಅದ್ರ ಜೊತೆಗೆ ಸೆಕೆಂಡ್ ಲೇಯರ್ನ ತಗೊಳ್ಳೋದಾದ್ರೆ ದಿಸ್ ಇಸ್ ಸೆಕೆಂಡ್ ಲೇಯರ್. ಇದನ್ನ ಆಂಟಿ ಬ್ಯಾಕ್ಟೀರಿಯಲ್ ಲೇಯರ್ ಅಂತ ಹೇಳ್ತಾರೆ. ಅಂದ್ರೆ ನಿಮ್ಮ ಬಾಡಿ ಒಳಗಡೆ ಏನು ಪೀರಿಯಡ್ಸ್ ಟೈಮಲ್ಲಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗುತ್ತೆ, ಈ ಇನ್ಫೆಕ್ಷನ್ನ ತಡೆಗಟ್ಟೋದಕ್ಕೆ ನಿಮ್ಗೆ ಇಲ್ಲೊಂದು ಸ್ಟ್ರಿಪ್ ಯೂಸ್ ಮಾಡಬೇಕು. ಇಲ್ಲೊಂದು ಈ ಬ್ಲೂ ಕಲರ್ ಏನು ಕಾಣಿಸ್ತಾ ಇದೆ ನಿಮಗೆ, ಇದು ಆಂಟಿ ಬ್ಯಾಕ್ಟೀರಿಯಲ್ ಸ್ಟ್ರಿಪ್ನ ಯೂಸ್ ಮಾಡಬೇಕು. ಬಟ್ ಇವರು ಯಾವ ಸ್ಟ್ರಿಪ್ ಯೂಸ್ ಮಾಡಿಲ್ಲ, ಒಂದು ಕಲರ್ ಯೂಸ್ ಮಾಡಿದ್ದಾರೆ ಅಷ್ಟೇ. ಒಂದು ಇಂಡಸ್ಟ್ರಿಯಲ್ ಕೆಮಿಕಲ್ ಕಲರ್ ಸ್ಟ್ರಿಪ್ ಏನೂ ಇಲ್ಲ ಇದರೊಳಗಡೆ. ಎಕ್ಸ್ಟ್ರಾ ಆಂಟಿ ಬ್ಯಾಕ್ಟೀರಿಯಲ್ ಸ್ಟ್ರಿಪ್, ಆ್ಯನೋಯಾನ್ ಸ್ಟ್ರಿಪ್ ಅಂತ ಬರುತ್ತೆ, ಆ ಥರದ ಸ್ಟ್ರಿಪ್ ಏನೂ ಯೂಸ್ ಮಾಡಿಲ್ಲ. ಬಟ್ಟೆ ತೂತಿದೆ. ತೂತಿರೋದಕ್ಕೆ ಕಾರಣ ಏನಪ್ಪ ಅಂದರೆ ಗಾಳಿ ಚೆನ್ನಾಗಿ ಓಡಾಡಬೇಕು, ವಾಸನೆ ಬರಬಾರ್ದು ಅಂತ. ಸ್ಯಾನಿಟರಿ ಪ್ಯಾಡ್ ಒಂದೊಂದ್ಸತಿ ಏನಾಗುತ್ತೆ, ವಾಸನೆ ಬರುತ್ತಲ್ವ ನಿಮಗೆ, ಆ ವಾಸನೆ ಬರಬಾರ್ದು ಅಂತ ಇದನ್ನು ಯೂಸ್ ಮಾಡಿದ್ದಾರೆ. ಬಟ್ ಅಗೇನ್ ಇದೊಂದು ಕಲರ್ ಅಷ್ಟೇ ಇದರೊಳಗಡೆ ಯೂಸ್ ಮಾಡಿರೋದು, ಯಾವ ಪ್ಯಾಡು ಯೂಸ್ ಮಾಡಿಲ್ಲ. ಓಕೆ, ಇದಾದ್ಮೇಲೆ ನೆಕ್ಸ್ಟ್ ಲೇಯರ್ ಬರುತ್ತೆ. ಇದೇ ಸ್ಯಾನಿಟರಿ ಪ್ಯಾಡಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಒಂದು ಜೆಲ್. ಇದೊಂದು ಕೆಮಿಕಲ್ ಜೆಲ್. ಇದು ನೀವು ಮುಟ್ಟು ನೋಡಿ, ಕೈಗೆ ಅನ್ಸುತ್ತೆ, ಹೆಂಗಿರ್ತೀವಿ ಮುಟ್ಟು ನೋಡಿ ಮೇಡಮ್. ಜೆಲ್ಲು ಕೈಗೆ ಒಂಥರ ಸ್ಟಿಕ್ಕಿ ಫೀಲಿಂಗ್ ಇದೆ, ಅಂಟಿಸ್ತಾ ಇದೆ. ಓಕೆ, ಇದು ನೀವು ಹಿಂಗೆ ಮಾಡಿದ್ರೆ ಹಿಂಗೆ ಮುದ್ದೆಗಿದೆ ಏನೂ ಆಗಲ್ಲ, ಇದು ಕೈಗೆ ಅಂಟಿಸ್ತಾ ಇದೆ. ಓಕೆ, ಸೊ ಇದು ಒಂದು ಕೆಮಿಕಲ್ ಜೆಲ್ ಇದು. ಓಕೆ, ಇದೇನು ಮಾಡುತ್ತೆ, ಲಿಕ್ವಿಡ್ನ ಹೀರ್ಕೊಂಡು ಸಾಲಿಡ್ ಆಗಿ ಕನ್ವರ್ಟ್ ಮಾಡುತ್ತೆ. ಓಕೆ, ಇದೊಂದು ಕೆಮಿಕಲ್ ಜೆಲ್. ಬಟ್ಟೆಗೂ ಇದು ಸ್ಯಾನಿಟರಿ ಪ್ಯಾಡ್ಗೂ ವ್ಯತ್ಯಾಸ ಏನಪ್ಪ ಅಂತಂದರೆ ಈ ಜೆಲ್ಲೇ ವ್ಯತ್ಯಾಸ. ಬಟ್ಟೆಯಲ್ಲಿ ಜೆಲ್ನ ಯೂಸ್ ಮಾಡಲ್ಲ, ಯಾಕದು ಅಷ್ಟು ಹೀರ್ಕೊಳ್ಳುತ್ತೆ ಅಂತಂದರೆ ಈ ಜೆಲ್ಲಿಂದ ಇದು ಹೀರ್ಕೊಳ್ಳುವಂಥದ್ದು. ಬಟ್ ಇದೊಂದು ಏನಪ್ಪ ಅಂದರೆ ಡಯಾಕ್ಸಿನ್ ಅನ್ನುವಂಥ ಒಂದು ಕೆಮಿಕಲ್ ಪೆಟ್ರೋಲಿಯಂ ಪ್ರಾಡಕ್ಟ್ನ ಈ ಥರ ಜೆಲ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಅದಕ್ಕೆ ಅದು ನಿಮಗೆ ಕೈಗೆ ಅಂಟಿಸ್ತಾರೆ. ನಾನು ಈಗಲೂ ಮಾಡ್ತಾ ಇದ್ದೀನಿ ನೋಡಿ, ಕೈಗೆ ಪೂರ್ತಿ ಕೈಗೆ ಅಂಟಿಸ್ತಾರೆ. ಓಕೆ, ಸೊ ಇದು ಒದ್ದೆನ ಹೀರ್ಕೊಳ್ಳೋಕೆ. ಸೊ ಇದನ್ನು ನಾನೊಂದು ಲೋಟದಲ್ಲಿ ಹಾಕ್ತಾ ಇದ್ದೀನಿ. ಲೋಟದಲ್ಲಿ ಹಾಕಿ ಇದಕ್ಕೆ ಇನ್ನೊಂದು 50 ml ನೀರು ಕೂಡ ಹಾಕ್ತೀನಿ. ಲೋಟ ಇಲ್ಲ ಅಲ್ಲ, ಇದಕ್ಕೆ ಇನ್ನೊಂದು 50 ml ನೀರು ಕೂಡ ಹಾಕ್ತಾ ಇದ್ದೀನಿ. ಇನ್ನು ಎಷ್ಟು ಹೀರ್ಕೊಳ್ಳುತ್ತೆ ಅಂತ ನೋಡೋದು. ಓಕೆ, ಸೊ ಇದಾಯಿತು. ಇದಾದ್ಮೇಲೆ ಇದು ಕೊನೆ ಲೇಯರ್, ನಮ್ಮ ಪ್ಯಾಂಟಿಗೆ ಅಂಟುವಂಥ ಲೇಯರ್. ಇದರಲ್ಲಿ ನಿಮಗೆ ಇಲ್ಲಿ ಏನು ಗಮ್ ಯೂಸ್ ಮಾಡಿದ್ದಾರೆ, ಇದು ಇಂಡಸ್ಟ್ರಿಯಲ್ ಗಮ್. ಓಕೆ, ಆ್ಯಂಡ್ ಈ ಪ್ರಾಡಕ್ಟ್ ಏನಿದೆ ಇದು ಇದೇನದು ಪ್ಲಾಸ್ಟಿಕ್. ದಿಸ್ ಇಸ್ ಪ್ಯೂರ್ ಪ್ಲಾಸ್ಟಿಕ್. ಓಕೆ, ಇದೊಂದು ಪ್ಲಾಸ್ಟಿಕ್ಕು. ಇದಾದಮೇಲೆ ಇದನ್ನ ಪ್ಯಾಕ್ ಮಾಡಿರೋದು, ಇದು ಕೂಡ ಏನಿದು ಪ್ಲಾಸ್ಟಿಕ್. ಓಕೆ, ಸೊ ಪ್ಲಾಸ್ಟಿಕ್ ಸ್ಯಾನಿಟರಿ ಪ್ಯಾಡ್ ನಮಗೆ ಕಂಫರ್ಟ್ ಕೊಡುತ್ತೆ. ಬಟ್ ಇಷ್ಟು ಪ್ಲಾಸ್ಟಿಕ್ನ ನಾವು ಯೂಸ್ ಮಾಡಿದ್ರೆ, ಅದು ಇಷ್ಟು ಕಾಸ್ಟ್ಲಿ ಪ್ರಾಡಕ್ಟ್, ನಿಮಗೆ ಒಂದು ಸಣ್ಣದಾಗಿ ಕಿಚನಲ್ಲಿ ಕೆಲಸ ಮಾಡುವಾಗ ಕೈಗೆ ಗಾಯ ಆಯಿತು ಅಂತಂದರೆ ಒಂದು ಪ್ಲಾಸ್ಟಿಕ್ ಕವರ್ನ ಗಟ್ಟಿಯಾಗಿ ಸುತ್ತಬಿಡಿ, ಏನಾಗುತ್ತೆ, ಗಾಯ ಇನ್ನೂ ದೊಡ್ಡದಾಗುತ್ತೆ, ಇನ್ಫೆಕ್ಷನ್ ಆಗುತ್ತೆ, ಬಿಸಿ ಹತ್ಕೊಳ್ಳುತ್ತೆ, ಉರಿ ಆಗೋದಕ್ಕೆ ಶುರು ಆಗುತ್ತೆ. ಆಗುತ್ತಾ ಇಲ್ವಾ? ಗಾಯಕ್ಕೆ ಪ್ಲಾಸ್ಟಿಕ್ ಸುತ್ತದೆ. ಬಟ್ ಒಂದು ಹೆಣ್ಮಗು ಅವಳ ಒಂದು ಕಂಪ್ಲೀಟ್ ಪೀರಿಯಡ್ಸ್ ಅಂತ ತಗೊಳ್ಳೋದಾದ್ರೆ 10-12 ವರ್ಷಕ್ಕೆ ಶುರುವಾದರೆ 40-50 ವರ್ಷದವರೆಗೂ ಅವಳ ಪೀರಿಯಡ್ಸ್ ನಡೀತಾ ಇರುತ್ತೆ. ಸೊ ಟೋಟಲ್ ಪೀರಿಯಡ್ಸ್ ಅಲ್ಲಿ ಮೋರ್ ದೆನ್ 20,000 ಸ್ಯಾನಿಟರಿ ಪ್ಯಾಡನ್ನು ಯೂಸ್ ಮಾಡ್ತಾರೆ. 20,000 ಸ್ಯಾನಿಟರಿ ಪ್ಯಾಡ್ ಅವಳು ಇಡೀ ಜೀವನದಲ್ಲಿ. ಆ 20,000 ಸ್ಯಾನಿಟರಿ ಪ್ಯಾಡಲ್ಲಿ ಪ್ಲಾಸ್ಟಿಕ್ ಇದ್ರೆ ಅವಳ ಆರೋಗ್ಯದ ಗತಿ ಏನಾಗ್ತದೆ? ನಮ್ಮ ಮಕ್ಕಳು ಇದನ್ನ ಯೂಸ್ ಮಾಡ್ತಾ ಇದ್ದಾರೆ, ಮುಂದೆ ಅವರು ಸಾಕಷ್ಟು ಸಮಸ್ಯೆಗಳನ್ನ ಫೇಸ್ ಮಾಡಬೇಕಾಗಿ ಬರುತ್ತೆ ಈ ಇನ್ಫೆಕ್ಷನ್ ಇಂದ. ಸೊ ಹಾಗಾಗಿ ಇದು ಒಂದಾಯಿತು.
ಸೊ ಎರಡನೇದು ಇಲ್ಲಿ ನಿಮಗೆ 100% ಕಾಟನ್ ಸ್ಯಾನಿಟರಿ ಪ್ಯಾಡ್ ಏನು ತೋರಿಸ್ದೆ ನಾನು, ಇದು ಆಲ್ರೆಡಿ ಡ್ರೈ ಆಗಿಬಿಟ್ಟಿದೆ, ಕಂಪ್ಲೀಟ್ ಆಗಿ ಡ್ರೈ ಆಗಿದೆ. ಇದ್ರದ್ದು ನಾನು ಲೇಯರ್ಸ್ನ ಬಿಚ್ಚಿ ತೋರಿಸ್ತೀನಿ ನಿಮಗೆ. ಫಸ್ಟ್ ಲೇಯರ್ನ ನಾನು ರೆಡಿ ಮಾಡ್ತಾ ಇದ್ದೀನಿ. ಓಕೆ, ಇದು ಫಸ್ಟ್ ಲೇಯರ್. ಫಸ್ಟ್ ಲೇಯರ್ ಜೊತೆಗೆ ಸೆಕೆಂಡ್ ಲೇಯರು ಕೂಡ ಅಂಟ್ಕೊಂಡಿದೆ. ಒಂದು ಸ್ಟ್ರಿಪ್ ಇದೆ, ಇದನ್ನು ತೆಗಿತೀನಿ. ಮೇಡಮ್ ನೀಚಲ್ಲ ಇದೆ, ಸಾರಿ. ಓಕೆ, ಸೊ ಇಲ್ಲೊಂದು ಸ್ಟ್ರಿಪ್ ಇದೆ, ಇದು ಸೆಕೆಂಡ್ ಲೇಯರು, ಇದು ಮೇಲಿನ ಲೇಯರ್, ಫಸ್ಟ್ ಲೇಯರ್. ಇದ್ರ ಒಳಗಡೆ ಇದ್ರ ಮೇಲೆ ಯೂಸ್ ಮಾಡಿರೋಂಥ ಫಸ್ಟ್ ಲೇಯರ್. ಅದ್ರದ್ದು ಫಸ್ಟ್ ಲೇಯರ್ ನೀವು ಫೀಲ್ ಮಾಡಿ ನೋಡಿರಲ್ಲ, ಆ್ಯಂಡ್ ಇಟ್ ಇಸ್ ಅ ಕಾಟನ್, ಕಂಪ್ಲೀಟ್ಲಿ ಕಾಟನ್ ಇದು. ಓಕೆ, ಇದನ್ನು ಫೀಲ್ ಮಾಡಿ ನೋಡಿ, ಹರಿದು ನೋಡಿ, ಏನಾದರೂ ಮಾಡಿ ನೋಡಿ, ಹಾಗೆ ಪಾಸ್ ಮಾಡಿ ನೋಡಿ. ಮೇಲಿನ ಲೇಯರ್ ಇದು. ನೀವೇನು ಕಾಟನ್ ಬಟ್ಟೆ ಯೂಸ್ ಮಾಡ್ತೀರಾ ಅದೇ ಸಾಫ್ಟ್ನೆಸ್ ಇದೆ, ಅದಕ್ಕಿಂತ ಸಾಫ್ಟ್ನೆಸ್ ಇದೆ, ಪ್ಯೂರ್ ಕಾಟನ್, ಸಿಲ್ಕಿ ಕಾಟನ್. ಬೇಗ ಪಾಸ್ ಮಾಡಿ. ಓಕೆ, ಸೊ ಇದಾಯ್ತು ಫಸ್ಟ್ ಲೇಯರ್. ಎರಡನೇ ಲೇಯರ್ ತಗೊಳ್ಳೋದಾದ್ರೆ ಈ ಎರಡನೇ ಲೇಯರ್ನ ನಾನು ತೆಗಿತಾ ಇದ್ದೀನಿ. ಇದು ಎರಡನೇ ಲೇಯರ್. ಬಟ್ಟೆನ ನಾವೇನ್ ಮಾಡ್ತೀವಿ, ಅಲ್ಲಿ ಮೂರೇ ಲೇಯರ್ ಬಂದಿದ್ದು, ಹೌದಲ್ವಾ? ಮೂರೇ ಲೇಯರ್ ಬಂದಿದ್ದು. ಇಲ್ಲಿ ನೋಡಿ, ಇದು ಎರಡನೇ ಲೇಯರ್. ಇದು ಇನ್ನೊಂದು ಚೂರು ತಿಕ್ಕಾಗಿರುವಂತ ಬಟ್ಟೆ, ಸಾಫ್ಟ್ ಬಟ್ಟೆ. ಓಕೆ, ಇದನ್ನು ಪಾಸ್ ಮಾಡಿ. ಆ್ಯಂಡ್ ತೂತಿದೆ, ಗಾಳಿ ಓಡಾಡಲಿ ಅಂತ, ವಾಸನೆ ಬರದೇ ಇರಲಿ ಅಂತ. ಇದಾದ್ಮೇಲೆ ಮತ್ತೂ ಒಂದು ಲೇಯರ್ ಬರುತ್ತೆ. ಮತ್ತು ಒಂದು ಲೇಯರ್, ಇದು ಕೂಡ ಕಂಪ್ಲೀಟ್ಲಿ ಬಟ್ಟೆ, ಸಾಫ್ಟ್ ಆಗಿರುವಂತ ಒಂದು ಬಟ್ಟೆ. ಓಕೆ, ಇದಾದ್ಮೇಲೆ ಇನ್ನೂ ಒಂದು ಲೇಯರ್ ಬರುತ್ತೆ, ಇದು ಜೆಲ್. ಆ ಜೆಲ್ ನೀವು ನೋಡಿದ್ರಲ್ಲ, ಈ ಜೆಲ್ನ ನೋಡಿ ಹೇಗಿದೆ, ಹೇಗನ್ಸ್ತಾ ಇದೆ? ಸಾಫ್ಟ್ ಆಗಿದೆ, ಅಂಟಿಸ್ತಾ ಇಲ್ಲ, ಅಂಡ್ ಕ್ರಿಸ್ಟಲ್ ಕ್ಲಿಯರ್ ಆಗಿದೆ. ಓಕೆ, ಹೋಗೋದಿಲ್ಲ ಇಲ್ಲಿ ಈ ಜೆಲ್ಲು ಹಾಕಿದ್ದಾರೆ, ಬಟ್ ಇದು ಕೆಮಿಕಲ್ ಜೆಲ್ ಅಲ್ಲ, ಇದು ಬಾಳೆ ದಿಂಡು ಮತ್ತೆ ಅಲೋವೆರಾದಿಂದ ಮಾಡಿರ್ತಕ್ಕಂಥ ಒಂದು ಪ್ಯೂರ್ ಜೆಲ್ ಇದು. ಓಕೆ, ಸೊ ಅದಕ್ಕೆ ಇದು ಅಂಟಿಸ್ತಾ ಇಲ್ಲ ನಿಮಗೆ. ಇದಕ್ಕೂ ಕೂಡ ಇನ್ನೊಂದು 50 ml ನೀರು ಹಾಕಿ, ಇದಕ್ಕೂ ಕೂಡ ಒಂದು 50 ml ನೀರು ಹಾಕಿ ಇಡಿ. ಓಕೆ, ಇದಕ್ಕೂ 50 ml ನೀರು ಹಾಕಿಟ್ಟಿದ್ದೀನಿ. ಆ್ಯಂಡ್ ಇದರಲ್ಲಿ ಇನ್ನೂ ಒಂದು ಕೆಳಗಡೆ ಬಟ್ಟೆ ಲೇಯರ್ ಇದೆ, ಇದು ಒಂದು ಬಟ್ಟೆ ಲೇಯರ್, ಗೊತ್ತಾಗ್ತಿದೆ ಅಲ್ಲ? ಇದು ಪ್ಯೂರ್ ಬಟ್ಟೆ. ಓಕೆ, ಸೊ 5 ಲೇಯರ್ ಬೈ ಲೇಯರ್ ನಿಮಗೆ ಬಟ್ಟೆನೇ ಸಿಕ್ತು, ಒಂದು ಲೇಯರ್ ಜೆಲ್ ಸಿಕ್ತು ನಿಮಗೆ. ಸೊ ದಟ್ ಏನಾಗುತ್ತೆ, ನಿಮಗೆ ಇರಿಟೇಷನ್ ಆಗಲ್ಲ, ಸಾಫ್ಟ್ನೆಸ್ ಇರುತ್ತೆ. ಬಟ್ಟೆ 90% ಬಟ್ಟೆ ಯೂಸ್ ಮಾಡಿದಾಗ ಆಯಿತು. ಆ ಜೆಲ್ ಏನಿದೆ ದಟ್ ಈಸ್ ಓನ್ಲಿ ಟೆಕ್ನಾಲಜಿ, 10% ಮಾತ್ರನೇ ನಿಮಗೆ ಟೆಕ್ನಾಲಜಿ. ಸೊ ದಟ್ ಇದು ಎರಡರದ್ದು ಮಿಕ್ಸ್ಚರ್, ನಮ್ಮ ಟ್ರೆಡಿಷನಲ್ ವ್ಯಾಲ್ಯೂ ಆ್ಯಂಡ್ ಜೆಲ್ ಟೆಕ್ನಾಲಜಿ ಎರಡು ಮಿಕ್ಸ್ ಆಗುವಾಗ ಏನಾಗುತ್ತೆ ನಿಮಗೆ ಇವಾಗ ಸ್ಯಾನಿಟರಿ ಪ್ಯಾಡ್ ಯೂಸ್ ಮಾಡೋದ್ರದ್ದು ಏನು ಅಡ್ವಾಂಟೇಜ್ ಅನ್ಸುತ್ತೆ ಅಡ್ವಾಂಟೇಜು ಸಿಗುತ್ತೆ, ಪ್ಲಸ್ ಬಟ್ಟೆ ಯೂಸ್ ಮಾಡುವಾಗ ನಿಮ್ಗೆ ಏನೊಂದು ಹೈಜೀನ್ನ ನೀವು ಮೇಂಟೈನ್ ಮಾಡಬೇಕಾಗಿತ್ತೋ ಅದು ಸಿಗುತ್ತೆ. ಇನ್ಫೆಕ್ಷನ್ ಆಗಲ್ಲ. ಇನ್ಫೆಕ್ಷನ್ ಆಗದೆ ಇರೋದಕ್ಕೆ ಇದೆಯಲ್ಲ, ಸ್ಟ್ರಿಪ್ ಇದೆಯಲ್ಲ, ಈ ಸ್ಟ್ರಿಪ್ ಬಗ್ಗೆ ನಾನು ಏನು ಹೇಳಿಲ್ಲ, ಇದನ್ನ ಆ್ಯನ್ ಸ್ಟ್ರಿಪ್ ಅಂತ ಹೇಳ್ತಾರೆ. ಓಕೆ, ಆ್ಯನ್ ಸ್ಟ್ರಿಪ್ ಅಂತಂದ್ರೇನು, ಇದರೊಳಗಡೆ ನೆಗೆಟಿವ್ ಅಯಾನ್ಸ್ ಆ್ಯಂಡ್ ಆಕ್ಟಿವ್ ಆಕ್ಸಿಜನ್ನ ನಿಮಗೆ ಇದರೊಳಗಡೆ ಪಾಸ್ ಮಾಡಿರ್ತಾರೆ. ನೆಗೆಟಿವ್ ಅಯಾನ್ಸ್ ಆ್ಯಂಡ್ ಆಕ್ಟಿವ್ ಆಕ್ಸಿಜನ್ ಮರ ಗಿಡಗಳು ಎಲ್ಲಿ ಜಾಸ್ತಿ ಇರುತ್ತೋ ಆ ವಾತಾವರಣದಲ್ಲಿ ಇರುತ್ತೆ. ಫಾರೆಸ್ಟ್ ಅಂದರೆ ಕಾಡು ಪ್ರದೇಶಕ್ಕೆ ಹೋದ್ರೆ ಅಲ್ಲಿ ತುಂಬ ಹೆಚ್ಚಾಗಿರುತ್ತೆ, ವಾಟರ್ ಫಾಲ್ಗಳ ಹತ್ರ ತುಂಬ ಚೆನ್ನಾಗಿರುತ್ತೆ, ಆ್ಯಂಡ್ ಮೌಂಟೇನ್ ಏರಿಯಾಸಲ್ಲಿ ಇಲ್ಲೆಲ್ಲ ಜೀವನ ಮಾಡಿದ್ರೆ ಕಾಯಿಲೆಗಳು ಬರುತ್ತಾ? ಖಂಡಿತವಾಗ್ಲೂ ಬರುತ್ತೆ. ಸೊ ಇಲ್ಲಿ ಸಿಟಿ ಏರಿಯಾಗಳಲ್ಲಿ ತಗೊಳ್ಳೋದಾದ್ರೆ ಪಾರ್ಕ್ಗಳಲ್ಲಿ, ದೊಡ್ಡ ದೊಡ್ಡ ಮರಗಳೇನಾದರೂ ಇತ್ತು, ಒಂದು ಅರ್ಧ ಕಾಲು ಗಂಟೆ ಕೂತ್ಕೊಂಡು ಬಂದ್ರಿ ಅಂದರೆ ಸ್ವಲ್ಪ ಮಟ್ಟಿಗೆ ರಿಲ್ಯಾಕ್ಸೇಷನ್ ಸಿಗುತ್ತೆ. ಬಿಕಾಸ್ ಆಕ್ಸಿಜನ್ ತುಂಬ ಆಕ್ಟಿವ್ ಆಗಿರುತ್ತೆ. ಮನೆಗಳಲ್ಲಿ ಬಂದರೆ ತೀರಾ ಕಡಿಮೆ. AC ಗಳಲ್ಲಿ ಕೆಲಸ ಮಾಡೋರಿಗೆ ಸಿಗೋದೇ ಇಲ್ಲ.
ಹೌದಾ ಇಲ್ವೋ? ಸೊ ಆ ಥರದ್ದು ಒಂದು ಆಕ್ಟಿವ್ ಆಕ್ಸಿಜನ್ ಅಂಡ್ ನೆಗೆಟಿವ್ ಅಯಾನ್ ಇರ್ತಕ್ಕಂಥ ಆನ್ ಅಯಾನ್ ಸ್ಟ್ರಿಪ್ ಅಂತ ಹೇಳ್ತಾರೆ. ಈ ಆನ್ ಅಯಾನ್ ಸ್ಟ್ರಿಪ್ ಏನು ಮಾಡುತ್ತೆ ಅಂತಂದ್ರೆ ನಮ್ಮ ದೇಹದಲ್ಲಿ ಪೀರಿಯಡ್ಸ್ ಟೈಮಲ್ಲಿ ಏನು ಬ್ಯಾಕ್ಟೀರಿಯಾಗಳ ಇನ್ಫೆಕ್ಷನ್ ಆಗುತ್ತೆ, ಮೋರ್ ದೆನ್ 5 ಲಕ್ಷಕ್ಕಿಂತ ಹೆಚ್ಚು ಬ್ಯಾಕ್ಟೀರಿಯಾಗಳನ್ನ ಕೊಲ್ಲುವಂತ ಶಕ್ತಿ ಇದ್ರ ಒಳಗಡೆ ಇದೆ. ಹಾಗಾಗಿ ಈ ಕಾಟನ್ ಸ್ಯಾನಿಟರಿ ಪ್ಯಾಡ್ನ ನೀವು 24 ಗಂಟೆ ಒಂದೇ ಸ್ಯಾನಿಟರಿ ಪ್ಯಾಡ್ ಯೂಸ್ ಮಾಡ್ಬೋದು. ಸಮ್ಟೈಮ್ಸ್ ಏನಾಗುತ್ತೆ ಅಂತಂದ್ರೆ ನಮಗೆ ಫ್ಲೋ ಮೇಲೆ ಹೆವಿ ಫ್ಲೋ ಇತ್ತು ಅಂತಂದ್ರೆ ಸ್ಯಾನಿಟರಿ ಪ್ಯಾಡ್ನ ಚೇಂಜ್ ಮಾಡ್ಬಿಡ್ತೀವಿ. ಫ್ಲೋ ಇಲ್ಲ ಅಂತಂದ್ರೆ ಏನಾಗುತ್ತೆ, ಕೆಲವೊಂದ್ಸತಿ ಸ್ವಲ್ಪನೇ ಬ್ಲೀಡಿಂಗ್ ಆಗ್ತಾ ಇರುತ್ತೆ. 24 ಗಂಟೆಗೆ ನಮ್ಗೆ ಒಂದೇ ಸ್ಯಾನಿಟರಿ ಪ್ಯಾಡ್ ಸಾಕು ಅಂತ ಅನ್ಸುತ್ತೆ, ಚೇಂಜ್ ಮಾಡಕ್ ಹೋಗಲ್ಲ. ಬಟ್ ಚೇಂಜ್ ಮಾಡಲಿಲ್ಲ ಅಂತಂದಾಗ ನಿಮಗೆ ಇನ್ಫೆಕ್ಷನ್ ಆಗುವಂತ ಚಾನ್ಸಸ್ ಹೆಚ್ಚಾಗಿರುತ್ತೆ. ಯಾಕಂದ್ರೆ ಅದರಲ್ಲಿ ಯಾವುದೇ ಆಂಟಿ ಬ್ಯಾಕ್ಟೀರಿಯಲ್ ಟ್ರೀಟ್ಮೆಂಟ್ ಇರೋದಿಲ್ಲ. ಬ್ಲೀಡಿಂಗ್ ಆಗದೆ ಹೋಗ್ಲಿ, ನೀವು ಏನು ಈ ಥರದ್ದು ನಾನು ವೆಸ್ಪರ್ ಸ್ಯಾನಿಟರಿ ಪ್ಯಾಡ್ ತೋರಿಸಿದೆ ನಿಮಗೆ 4 ಗಂಟೆ ಅಥವಾ 6 ಗಂಟೆ ಮ್ಯಾಕ್ಸಿಮಮ್ 6 ಅವರ್ಸ್ ಒನ್ಸು ನೀವು ಸ್ಯಾನಿಟರಿ ಪ್ಯಾಡ್ನ ಚೇಂಜ್ ಮಾಡಲೇಬೇಕು. ಬ್ಲೀಡಿಂಗ್ ಆಗದೆ ಹೋಗ್ಲಿ. ಸೊ ಬ್ಲೀಡಿಂಗ್ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಚೇಂಜ್ ಮಾಡದೇ ಇದ್ರೆ ಏನಾಗುತ್ತೆ, ನಿಮಗೆ ಇನ್ಫೆಕ್ಷನ್ ಆಗುವಂತ ಎಲ್ಲ ಸಾಧ್ಯತೆಗಳು ಇರುತ್ತೆ. ಸೊ 24 ಅವರ್ಸ್ ಅಲ್ಲಿ ಅಪ್ರಾಕ್ಸಿಮೇಟ್ಲಿ 4 ಸ್ಯಾನಿಟರಿ ಪ್ಯಾಡ್ ಬೇಕಾಗುತ್ತೆ. ಬಟ್ ಇದು ಈ ಒಂದು ಸ್ಟ್ರಿಪ್ ನ ಯೂಸ್ ಮಾಡಲಿ. ಸ್ಟ್ರಿಪ್ ಇದ್ರೊಳಗಡೆ ಇಲ್ಲ ಅಂತಂದ್ರೆ ನಾವು ಇದು ಕೂಡ 4 ಅವರ್ಗೆ 6 ಅವರ್ಗೆ ಒಂದ್ಸತಿ ಚೇಂಜ್ ಮಾಡಲೇಬೇಕು. ಓನ್ಲಿ ಬಿಕಾಸ್ ಆಫ್ ದಿಸ್ ಸ್ಟ್ರಿಪ್. ಈ ಸ್ಟ್ರಿಪ್ ಇಂದ ಏನಾಗುತ್ತೆ, ನಿಮಗೆ ನಾರ್ಮಲ್ ಫ್ಲೋ ಇರುವಾಗ ಹೆವಿ ಏನಾದ್ರು ತುಂಬಾ ಫ್ಲೋ ಇದೆ ಅಂತಂದ್ರೆ 2 ಪ್ಯಾಡ್ ಬೆಳಗ್ಗೆ ಒಂದು ರಾತ್ರಿಗೆ ಒಂದು ಚೇಂಜ್ ಮಾಡ್ಬೇಕಾಗಿ ಬರಬಹುದು. ಬಟ್ ನಾರ್ಮಲ್ ಫ್ಲೋ ಇತ್ತು, ಕಡಿಮೆ ಫ್ಲೋ ಇತ್ತು ಅಂತಂದಾಗ 24 ಗಂಟೆ ಯಾವುದೇ ಭಯ ಇಲ್ಲದೆ ನೀವು ಒಂದು ಸ್ಯಾನಿಟರಿ ಪ್ಯಾಡ್ ಅನ್ನ ಯೂಸ್ ಮಾಡ್ಬೋದು. ಯಾವ ಇನ್ಫೆಕ್ಷನ್ ಆಗಲ್ಲ. 5 ಲಕ್ಷಕ್ಕಿಂತ ಜಾಸ್ತಿ ಬ್ಯಾಕ್ಟೀರಿಯಾಗಳನ್ನ ಕೊಲ್ಲುವಂತ ಶಕ್ತಿ ಇದೆ. ಎರಡನೇದು ಏನಪ್ಪಾ ಅಂತಂದ್ರೆ ಆನ್ ಅಯಾನ್ ಅಂತಂದ್ರೆ ಒಂದು ಮ್ಯಾಗ್ನೆಟಿಕ್ ಪುಲ್ ಇರುತ್ತೆ ಇದ್ರ ಒಳಗಡೆ. ಮ್ಯಾಗ್ನೆಟಿಕ್ ಯಾವ ತರ ಒಂದು ಪುಲ್ ಇರುತ್ತೋ ಆ ತರ ಇರುತ್ತೆ. ಸಮ್ಟೈಮ್ಸ್ ಏನಾಗುತ್ತೆ, ಓವರೀಸ್ ಅಲ್ಲಿ ಕ್ಲಾಟ್ಸ್ ಇರುತ್ತೆ. ಯಾವಾಗ ಕ್ಲಾಟ್ಸ್ ಅದಾಗೋದು ಅಂತಂದ್ರೆ ಸರಿಯಾಗಿ ಬ್ಲೀಡಿಂಗ್ ಆಗಿಲ್ಲ ಅಂತಂದ್ರೆ, ಸರಿಯಾಗಿ ಬ್ಲೀಡಿಂಗ್ ಆಗದೆ ಇರುವಾಗ ಟೈಮ್ಗೆ ಪೀರಿಯಡ್ಸ್ ಆಗಲ್ಲ. ಕೆಲವೊಬ್ರು 2-3 ತಿಂಗಳಿಗೆ ಒಂದ್ಸತಿ ಪೀರಿಯಡ್ಸ್ ಆಗ್ತಾರೆ. ಆ ತರ ಪೀರಿಯಡ್ಸ್ ಆಗುವಾಗ 2 ಸಮಸ್ಯೆ. ಒಂದು, ಓವರೀಸ್ ಅಲ್ಲಿ ಎಗ್ಸ್ ನ ಉತ್ಪತ್ತಿ ಆಗ್ತಾ ಇರಲ್ಲ, ಅದು ಒಳಗಡೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಆಗೋದು. ಎರಡನೇದು, ಎಗ್ಸ್ ನ ಉತ್ಪತ್ತಿ ಆಗುತ್ತೆ ಆದ್ರೆ ಅದು ಕಂಪ್ಲೀಟ್ ಆಗಿ ಬಾಡಿ ಒಳಗಡೆಯಿಂದ ರಿಲೀಸ್ ಆಗೋದಿಲ್ಲ. ಸೊ ಇದು 2 ಸಮಸ್ಯೆ ಆಗುತ್ತೆ. ಎಗ್ಸ್ ಉತ್ಪತ್ತಿ ಆಗ್ತಾ ಇಲ್ಲ ಅಂತಂದ್ರೆ ಅದು ಒಳಗಿನ ಪ್ರಾಬ್ಲಮ್. ಒಳಗಿಂದ ನಾವು ಸರಿಯಾಗಿ ಆಹಾರ ಕ್ರಮ ನಮ್ದು ಸರಿ ಇಲ್ಲ, ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗ್ತಾ ಇದೆ. ಎಗ್ಸ್ ಉತ್ಪತ್ತಿ ಆಗ್ತಾ ಇದೆ ಆದ್ರೆ ಅದು ಸರಿಯಾಗಿ ಬ್ಲೀಡಿಂಗ್ ಮೂಲಕ ಆಚೆ ಬರ್ತಾ ಇಲ್ಲ ಅಂತಂದ್ರೆ ಏನಾಗುತ್ತೆ, ಆ ಓವರೀಸ್ ಅಲ್ಲಿ ಸ್ವಲ್ಪನೇ ಕ್ಲಾಟ್ ಆಗೋದಕ್ಕೆ ಶುರುವಾಗುತ್ತೆ. ಅದು ಒಂದ್ ದಿವಸ ಗಡ್ಡೆ ಆಗಿ ಕನ್ವರ್ಟ್ ಆಗುತ್ತೆ. ನೀವು ಕೇಳಿರ್ಬೋದು PCO ಅಂತ ಹೇಳ್ಬಿಟ್ಟು, ಪಾಲಿಸಿಸ್ಟಿಕ್ ಓವರಿಯನ್ ಡಿಸಾರ್ಡರ್ ಅಂತ ಹೇಳ್ತೀವಿ ನಾವು. ಗರ್ಭಕೋಶದಲ್ಲಿ ಗಡ್ಡೆ ಆಗೋದು. ಸೊ ಇದೆಲ್ಲ ಯಾವುದು ಓವರ್ ನೈಟ್ ಆಗುವಂಥದ್ದಲ್ಲ, ಇದ್ದಕ್ಕಿದ್ದಂಗೆ ಆಗುವಂಥದ್ದಲ್ಲ. ಸ್ವಲ್ಪನೇ ಇವಾಗ ಸಣ್ಣ ವಯಸ್ಸಲ್ಲಿ ಎಲ್ಲೋ ಆಗುತ್ತೆ. 12, 13, 14 ವರ್ಷದಲ್ಲಿ ಸರಿಯಾಗಿ ಬ್ಲೀಡಿಂಗ್ ಆಗ್ತಾ ಇರಲ್ಲ, ಪೀರಿಯಡ್ಸ್ ಆಗ್ತಾ ಇರಲ್ಲ, ಟೈಮ್ಗೆ ಆಗ್ತಾ ಇರಲ್ಲ. ಸೊ ಇದನ್ನ ನಾವು ಟೈಮ್ಲಿ ಆಕ್ಷನ್ ತಗೊಂಡು ಟ್ರೀಟ್ಮೆಂಟ್ ತಗೊಂಡು ಏನಾದರೂ ಅದಕ್ಕೆ ಮಾಡಿದ್ರೆ ಸರಿ. ಇಲ್ದಿದ್ರೆ ಏನಾಗುತ್ತೆ, ಸಾಮಾನ್ಯವಾಗಿ ತಂದೆ ತಾಯಿಗಳು ಏನ್ ಮಾಡ್ತಾರೆ ಅಂತಂದ್ರೆ ಅದನ್ನ ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ. ಪರವಾಗಿಲ್ಲ, ಈ ವಯಸ್ಸಲ್ಲಿ ಇವೆಲ್ಲ ನಾನು ಕಾಮನ್ ಆಗುವಂಥದ್ದು, ಮುಂದೆ ಸರಿಯಾಗತ್ತೆ ಅಂತ ಹೇಳಿ ನೆಗ್ಲೆಕ್ಟ್ ಮಾಡಿಬಿಟ್ರೆ ಅದು ಓವರ್ ಎ ಪೀರಿಯಡ್ ಆಫ್ ಟೈಮ್ ಏನಾಗುತ್ತೆ, ಸ್ವಲ್ಪ ದಿನ ಆದ್ಮೇಲೆ ಅದು ಸ್ವಲ್ಪನೇ ಕಲೆಕ್ಟ್ ಆಗ್ತಾ ಸಿಸ್ಟಲ್ಲಿ ಗಡ್ಡೆ ತರ ಫಾರ್ಮ್ ಆಗುತ್ತೆ. ಕ್ಲಾಟ್ಸ್ ಅಂತ ಹೇಳ್ತೀವಿ ನಾವು ಇದನ್ನ. ಬ್ಲಡ್ ಕ್ಲಾಟ್ ತರ ಆ ಒಂದು ಏನು ಗರ್ಭಕೋಶದ ನಾಳಗಳೇನಿರ್ತವೆ ಇವುಗಳಲ್ಲಿ ಸೇರ್ಕೊಳ್ಳುತ್ತೆ, ಅಥವಾ ಓವರೀಸ್ ಅಲ್ಲಿ ಗರ್ಭಕೋಶದಲ್ಲಿ ಸೇರ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ಅದ ನಂತರ ದಿನಗಳಲ್ಲಿ ಮಕ್ಕಳಾಗುವಾಗ ಸಮಸ್ಯೆಯನ್ನ ಉತ್ಪತ್ತಿ ಮಾಡಬಹುದು. ಸೊ ಇದೇನಾಗುತ್ತೆ, ಇದೊಂದು ಮ್ಯಾಗ್ನೆಟಿಕ್ ಪುಲ್ ತರ ಕೆಲಸ ಮಾಡೋದ್ರಿಂದ ಆ ತರದ ಕ್ಲಾಟ್ಸ್ ಏನಾದ್ರೂ ಇತ್ತು ಅಂತಂದ್ರೂ ಕೂಡ ಅದನ್ನ ಪುಲ್ ಮಾಡೋದಕ್ಕೆ, ಆ ಕ್ಲಾಟ್ ನ ಕ್ಲಿಯರ್ ಮಾಡೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಸೊ ಇದೊಂದು ಆನ್ ಅಯಾನ್ ಸ್ಟ್ರಿಪ್ ಇದೆ, ಈ ಒಂದು ಪದಾರ್ಥದಲ್ಲಿ ವಿಶೇಷವಾಗಿ ಯೂಸ್ ಮಾಡಿರ್ತಕ್ಕಂಥದ್ದು. ದಿಸ್ ಇಸ್ ಟೆಕ್ನಾಲಜಿ ಅಂಡ್ ಜೆಲ್ ಇಸ್ ದ ಟೆಕ್ನಾಲಜಿ. ಓಕೆ, ಅಂಡ್ ಅದ್ರ ಜೊತೆಗೆ ಇಲ್ಲಿ ಲಾಸ್ಟ್ ಲೇಯರ್ಸ್ ನೀವೇನ್ ನೋಡ್ತಾ ಇದ್ದೀರಾ ಇದನ್ನು ನೋಡ್ಬೋದು. ಇಲ್ಲಿ ಲಾಸ್ಟ್ ಲೇಯರ್ ನಾವು ಯೂಸ್ ಮಾಡಿದೀವಿ. ಇದು ಕೂಡ ನಿಮಗೆ ಲೈಕ್ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದು ಯಾವುದೇ ರೀತಿಯಾದಂಥ ಪ್ಲಾಸ್ಟಿಕ್ ಇಲ್ಲ. ಇದು ಲೆಸ್ ದನ್ 2 ಮೈಕ್ರೋನ್ ಇರುವಂಥ ಬಯೋಡಿಗ್ರೇಡಬಲ್ ಪೇಪರ್ ಇದೆ. ಓಕೆ, ಅಂಡ್ ನಿಮಗೆ ನೆಕ್ಸ್ಟ್ ತಗೊಳ್ಳೋದಾದ್ರೆ ಇದೊಂದು ಪೇಪರ್ ಲೇಯರ್ ಬರುತ್ತೆ ಇದು ಅಳಿಸೋದಕ್ಕೆ. ಅಂಡ್ ಇದು ಪ್ಯಾಕಿಂಗ್, ಸ್ಯಾನಿಟರಿ ಪ್ಯಾಡ್ನ ಪ್ಯಾಕ್ ಮಾಡಿರೋದು. ಅಂಡ್ ಇದು ಕೂಡ ಕಂಪ್ಲೀಟ್ ಬಯೋಡಿಗ್ರೇಡಬಲ್ ಪೇಪರ್ ಇದೆ. ಸೊ ಇಲ್ಲೆಲ್ಲೂ ಕೂಡ ನಿಮಗೆ ಪ್ಲಾಸ್ಟಿಕ್ನ ಬಳಕೆ ಕಾಣೋದಿಲ್ಲ. ಅಂಡ್ ಅದರ ಜೊತೆಗೆ ನೀವು ಇಲ್ಲಿ ನೋಡೋದಾದ್ರೆ ನಾನು ಇದಕ್ಕೆ ನೀರು ಹಾಕಿಟ್ಟಿದ್ದೆ. ನೀರು ಹಾಕಿಟ್ಟಾಗ ನಿಮಗೆ ಇಲ್ಲೇ ಮಾಡ್ತೀನಿ, ಆಲ್ಮೋಸ್ಟ್ ಇದು ಹೀರ್ಕೊಂಡಿದೆ. ಓಕೆ, ಸ್ವಲ್ಪ ಇದ್ರದ್ದು ಫೀಲ್ ಮಾಡಿ ಮೇಡಮ್, ಇದರಲ್ಲಿ ಇಟ್ಕೊಳ್ಳಿ. ಇದ್ರಲ್ಲಿ ನೀರಿನ ಅಂಶ ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಅಂತ ಫೀಲ್ ಮಾಡಿ. ಇನ್ನೂ ಒಂದು ಕೊಡ್ತೀನಿ. ಓಕೆ, ಇದಕ್ಕೂ ಕೊಡ್ತೀನಿ. ಇದರಲ್ಲಿ ನಿಮಗೆ ನೀರಿನ ಅಂಶ ಒಂಚೂರು ಕಾಣಿಸ್ತಾ ಇಲ್ಲ. ಅಂದು
ಲೇಟಾಗಿ ಹಾಕಿದ್ದೀನಿ, ಇದನ್ನು ಇಟ್ಕೊಳ್ಳಿ. ಕಡಿಮೆ ಇದೆ ಅಲ್ವಾ? ಓಕೆ. ಸೊ ಅಂದರೆ ನಿಮಗೆ ಅಪ್ರಾಕ್ಸಿಮೇಟ್ಲಿ ಒಂದು 60 to 100 ml ಲಷ್ಟು ಫ್ಲೋನ ಆರಾಮಾಗಿ ಹಿಡಿದಿಟ್ಕೊಳ್ಳುತ್ತೆ. 24 ಗಂಟೆ ಆರಾಮಾಗಿ ಯೂಸ್ ಮಾಡ್ಬೋದು. ಥ್ಯಾಂಕ್ಸ್ ಫಾರ್ ದ ಟಿಶ್ಯೂ. ಓಕೆ. ಸೊ ಇದು ಬಯೋಡಿಗ್ರೇಡಬಲ್ ಸ್ಯಾನಿಟರಿ ಪ್ಯಾಡ್. ಓಕೆ. ಇದೊಂದ್ರ ಜೊತೆಗೆ ಇನ್ನೂ ಒಂದು ನಿಮಗೆ ಬೇಕಾಗಿರುವಂಥದ್ದು ಅಂತಂದರೆ ದಟ್ ಈಸ್ ಇಂಟಿಮೇಟ್ ವಾಶ್. ನಾನಿಲ್ಲಿ ಒಂದು ಇಂಟಿಮೇಟ್ ವಾಶನ್ನು ತೊಗೊಂಡು ಬಂದಿದ್ದೀನಿ. ಇದು ಇಂಟಿಮೇಟ್ ವಾಶ್ ನೀವು ಕೇಳಿರ್ಬೋದು, ಬಟ್ ಸುಮಾರು ಜನ ಯೂಸ್ ಮಾಡಲ್ಲ. ನಾವೇನು ಮಾಡ್ತೀವಿ, ನಮ್ಮ ಗುಪ್ತಾಂಗಗಳನ್ನ ವಾಶ್ ಮಾಡ್ಕೊಳ್ಳೋದಕ್ಕೆ ಸೋಪ್ ಯೂಸ್ ಮಾಡ್ತೀವಾ? ಸೋಪೇ ತಾನೆ. ನಾರ್ಮಲ್ ಆಗಿ ಸ್ನಾನಕ್ಕೆ ಹೋದ್ರೆ ಸೋಪಲ್ಲಿ ತೊಳ್ಕೊಂಡು ಬಂದ್ಬಿಡ್ತೀವಿ. ಬಟ್ ನಮ್ಮ ಗುಪ್ತಾಂಗಗಳ pH ಬೇರೆ, ನಮ್ಮ ಬಾಡಿಯ ಅದರ್ ಸ್ಕಿನ್ pH ಬೇರೆ ಇರುತ್ತೆ. ಸೊ ನಿಮಗೆ ತುಂಬ ಸೆನ್ಸಿಟಿವ್ ಆಗಿರ್ತಕ್ಕಂಥ ಏರಿಯಾ ಆಗಿರೋದ್ರಿಂದ ನಿಮಗೆ pH ಬ್ಯಾಲೆನ್ಸ್ ಮಾಡ್ತಕ್ಕಂಥ ಲ್ಯಾಕ್ಟಿಕ್ ಆ್ಯಸಿಡ್ ಇರ್ತಕ್ಕಂಥ ಒಂದು ಇಂಟಿಮೇಟ್ ವಾಶನ್ನ ಸೋಪನ್ನ ನೀವು ಬಳಸಬೇಕಾಗತ್ತೆ. ಮಾಮೂಲಿ ಮೈಗೆಲ್ಲ ಉಜ್ಜುವಂಥ ಸೋಪನ್ನ ನೀವು ಗುಪ್ತಾಂಗಗಳು ಬಳಸಿದ್ರೆ ಇರಿಟೇಷನ್, ರ್ಯಾಷಸ್ ಜಾಸ್ತಿ ಆಗುತ್ತೆ ನಿಮಗೆ. ಅದ್ರ ಜೊತೆಗೆ pH ಹಾಳಾಯಿತು ಅಂತಂತಂದ್ರೆ ದೆನ್ ಅಗೇನ್ ಅಲ್ಲಿ ನಿಮಗೆ ಬ್ಯಾಕ್ಟೀರಿಯಾಗಳ ಇನ್ಫೆಕ್ಷನ್ ಆಗುತ್ತೆ. ಸೊ ಹಾಗಾಗಿ ಒಂದು ಇಂಟಿಮೇಟ್ ವಾಶನ್ನ ಯೂಸ್ ಮಾಡೋದು ಒಳ್ಳೆಯದು. ಬಟ್ ಹೊರಗಡೆ ಮಾರ್ಕೆಟಲ್ಲಿ ನಿಮ್ಗೆ ಇಂಟಿಮೇಟ್ ವಾಶ್ಗಳು ತುಂಬ ಕಾಸ್ಟ್ಲಿಯಲ್ಲಿ ಸಿಗುವಂಥದ್ದು. ಬಟ್ ಇಲ್ಲಿ ಒಂದು ರೀಸನಬಲ್ ಪ್ರೈಸಲ್ಲಿ ನಾನು ನಿಮ್ಗೆ ಇದನ್ನು ಕೊಡ್ತಾ ಇದ್ದೀನಿ. ನಮ್ಮ ಕಂಪ್ನಿದೆ ಬಟ್ ಮೆಡಿಕಲ್ ಸ್ಟೋರಲ್ಲಿ ಎಲ್ಲೂ ಸಿಗಲ್ಲ ಇದು. ನಾವು ಈ ಥರ ಹೋಗಿ ಅವೇರ್ನೆಸ್ನ ಕೊಟ್ಟು ಈ ಪದಾರ್ಥಗಳನ್ನ ನೇರವಾಗಿ ಕೊಂಡ್ಕೊಳ್ತಕ್ಕಂಥ ವ್ಯವಸ್ಥೆ ಇದು. ಕಂಪ್ನಿಯಿಂದ ನೇರವಾಗಿ ಬರುತ್ತೆ. ಇದು ಯಾವ ಅಂಗಡಿಯಲ್ಲೂ ಸಿಗಲ್ಲ, ಯಾವ ಮೆಡಿಕಲ್ ಸ್ಟೋರಲ್ಲೂ ಸಿಗಲ್ಲ. ಓಕೆ. ಇದು ಇಂಟಿಮೇಟ್ ವಾಶ್. ಲೋಟಸ್ ಎಕ್ಸ್ಟ್ರಾಕ್ಷನ್ ನಾವು ಇದ್ರೊಳಗಡೆ ಯೂಸ್ ಮಾಡಿದ್ದೀವಿ. ಲ್ಯಾಕ್ಟಿಕ್ ಆಸಿಡ್ನ ಇದ್ರೊಳಗಡೆ ಯೂಸ್ ಮಾಡಿದ್ದೀವಿ. ಸೊ ದಟ್ pH ಬ್ಯಾಲೆನ್ಸ್ ಮಾಡುತ್ತೆ ಆ್ಯಂಡ್ ಬ್ಯಾಕ್ಟೀರಿಯಾಗಳನ್ನ ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಪ್ರತಿನಿತ್ಯ ಒಂದು ಬಾರಿ ಮಾತ್ರ ಸಾಕು, ಜಾಸ್ತಿ ಬೇಕಾಗಿಲ್ಲ ನಿಮಗೆ. ಬಿಕಾಸ್ ನಿಮ್ಮ ವಜೈನಾ ಏನಿದೆ ಇಟ್ ಸೆಲ್ಫ್ ಪ್ರೊಟೆಕ್ಟಿವ್ ಫಾರ್ಮುಲಾ ನಿಮ್ಗೆ ಇರುತ್ತೆ. ಸೊ ಹಾಗಾಗಿ ದಿನಕ್ಕೆ ಒಂದ್ಸತಿ ಸುಮಾರು ಜನ ಏನು ಮಾಡ್ತಾರೆ ಅಂತಂದ್ರೆ ಓವರ್ ಕಾನ್ಶಿಯಸ್ ಆಗಿಬಿಟ್ಟು ಪದೇ ವಾಶ್ ಮಾಡ್ಕೊಳ್ತಕ್ಕಂಥ ಕೆಲವೊಂದು ಇದನ್ನ ಇರ್ತಾರೆ. ಬಟ್ ಅದು ಒಳ್ಳೇದಲ್ಲ, ಅದನ್ನ ಮಾಡೋದಕ್ಕೆ ಹೋಗ್ಬೇಡಿ. ಸ್ವಲ್ಪ ವೈಟ್ ಡಿಸ್ಚಾರ್ಜ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಕೆಲವೊಂದು ಕೆಲಸಗಳನ್ನ ಮಾಡ್ತಾರೆ. ವೈಟ್ ಡಿಸ್ಚಾರ್ಜ್ ಆಗೋದಕ್ಕೂ ಅದೇ ಕಾರಣ, ನೀವು ಸೋಪನ್ನು ಬಳಸಲೇಬಾರ್ದು. ಸೊ ಅವಾಗ ವೈಟ್ ಡಿಸ್ಚಾರ್ಜ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅದು. ಸೊ ಹಾಗಾಗಿ ಇದನ್ನ ನೀವು ದಿನಕ್ಕೆ ಒಂದ್ಸತಿ ಸ್ನಾನ ಮಾಡುವಾಗ ದಿನಕ್ಕೆ ಒಂದ್ಸತಿ ಮಾತ್ರ ವಾಶ್ ಮಾಡಿಕೊಂಡು ನೀವು ನಾರ್ಮಲ್ ಹೈಜೀನ್ನ ಚೆನ್ನಾಗಿ ವಾಶ್ ಆಗಿರ್ತಕ್ಕಂಥ ಅಂಡರ್ ಗಾರ್ಮೆಂಟ್ಸು ಪೀರಿಯಡ್ಸ್ ಟೈಮಲ್ಲಿ ಕಂಪ್ಲೀಟ್ ಕಾಟನ್ ಸ್ಯಾನಿಟರಿ ಪ್ಯಾಡ್ಗಳನ್ನ ಯೂಸ್ ಮಾಡ್ಕೊಂಡು ಬಂದರೆ ನಿಮಗೆ ವಜೈನಲ್ ಇನ್ಫೆಕ್ಷನ್ ಏನಿದೆ ಅದು ಯಾವುದೇ ರೀತಿಯಾಗಿರ್ತಕ್ಕಂಥ ಇನ್ಫೆಕ್ಷನ್ಸ್ ಆಗೋದಿಲ್ಲ. ಆ್ಯಂಡ್ ಇಂಟರ್ನಲ್ ಹೆಲ್ತ್, ದಿಸ್ ಇಸ್ ಎಕ್ಸ್ಟರ್ನಲ್ ಆಯಿತು. ಓಕೆ. ಇಂಟರ್ನಲ್ ಕವರ್ ಆಗಬೇಕು. 5 ದಿವಸದಲ್ಲಿ ಇಷ್ಟು ರಕ್ತ ದೇಹದಿಂದ ಆಚೆ ಹೊಟ್ಟೋಗುತ್ತೆ, ಆದರೆ 5 ದಿವಸದಲ್ಲಿ ಕವರ್ ಆಗಲ್ಲ. ರಕ್ತ ಏನು 5 ದಿವಸದಲ್ಲಿ ಆಚೆಗೆ ಹೋಗ್ತಾ ಇದೆ ಅದು ಉತ್ಪತ್ತಿ ಆಗೋದಕ್ಕೆ ತಿಂಗಳುಗಟ್ಟಲೆ ಬೇಕಾಗುತ್ತೆ, ಹೌದಲ್ವಾ? ಸೊ ತಿಂಗಳಗಟ್ಟಲೆ ನಾವೇನು ತಗೋಬೇಕು? ಐರನ್ ತಗೋಬೇಕು, ಕಬ್ಬಿಣದ ಅಂಶ ಹೆಚ್ಚಿರ್ತಕ್ಕಂಥ ಆಹಾರ ತಗೋಬೇಕು. ಯಾವ್ದ್ಯಾವುದು? ಪಾಲಕ್ ಸೊಪ್ಪಲ್ಲಿ ಕಬ್ಬಿಣದ ಅಂಶ ಇರುತ್ತೆ, ಬೀಟ್ರೂಟಲ್ಲಿ ಕಬ್ಬಿಣದ ಅಂಶ ಇರುತ್ತೆ, ನುಗ್ಗೆಕಾಯಲ್ಲಿ ಕಬ್ಬಿಣದ ಅಂಶ ಇರುತ್ತೆ, ನುಗ್ಗೆ ಸೊಪ್ಪಲ್ಲಿ ನಿಮಗೆ ಹೆಚ್ಚು ಕಬ್ಬಿಣದ ಅಂಶ ಇರುತ್ತೆ. ಸೊ ಈ ಥರದ ಆಹಾರನ ಪ್ರತಿನಿತ್ಯ ತಿನ್ನಬೇಕು. ಯಾಕಂದರೆ ಒಂದ್ಸತಿಗೆ ತಿಂದರೂ ಕೂಡ ಏನು ಪ್ರಯೋಜನ ಇಲ್ಲ. ನಮ್ಮ ದೇಹಕ್ಕೆ 21 ಮಿಲಿಗ್ರಾಮ್ನಷ್ಟು ಕಬ್ಬಿಣದ ಅಂಶನ ಪ್ರತಿನಿತ್ಯ ಕೊಡಬೇಕು ನಾವು. ಯಾವಾಗ ಈ 200 ml ರಕ್ತ ಉತ್ಪತ್ತಿ ಆಗೋದಕ್ಕೆ. ಗಂಡಸರಿಗೆ 10 ಮಿಲಿಗ್ರಾಮ್ನಷ್ಟು ಐರನ್ ಇದ್ರೆ ಸಾಕು, ಅವ್ರ ದೇಹದಲ್ಲಿ ಹಿಮೋಗ್ಲೋಬಿನ್ ಬ್ಯಾಲೆನ್ಸ್ ಆಗುತ್ತೆ. ಬಟ್ ಹೆಣ್ಮಕ್ಳಿಗೆ ದೇಹದಿಂದ ರಕ್ತ ಆಚೆಗೆ ಹೋಗೋದ್ರಿಂದ ಪ್ರತಿನಿತ್ಯ 21 ಮಿಲಿಗ್ರಾಮ್ನಷ್ಟು ಕಬ್ಬಿಣದ ಅಂಶ ಇರ್ತಕ್ಕಂಥ ಆಹಾರನ ತಿನ್ಬೇಕಾಗುತ್ತೆ. ನಾವು ಇದನ್ನು ತಿನ್ನಲ್ಲ, ಬಿಕಾಸ್ ಇವತ್ತಿನ ಆಹಾರದಲ್ಲಿ ಪೋಷಕಾಂಶನೂ ಇಲ್ಲ. ಪೋಷಕಾಂಶ ತಗೊಳ್ಳೋದಾದ್ರೆ ನೀವು ಕಬ್ಬಿಣದ ಅಂಶ 21 ಮಿಲಿಗ್ರಾಮ್ ಬೇಕು ಅಂತಂದ್ರೆ ಪಾಲಕ್ ಸೊಪ್ಪು ತಿಂತೀರಾ ಅಂದ್ರೆ 1 kg ಪಾಲಕ್ ಸೊಪ್ಪು ತಿನ್ಬೇಕು. ಬೀಟ್ರೂಟ್ ತಿಂತೀರಾ ಅಂತಂದ್ರೆ ಅಪ್ರಾಕ್ಸಿಮೇಟ್ಲಿ 3/4 kg ಬೀಟ್ರೂಟ್ ತಿನ್ಬೇಕು. ಅಥವಾ ನೀವು ನುಗ್ಗೆಕಾಯಿ ತಿಂತೀರಾ ಅಂತಂದ್ರೆ 5 ನುಗ್ಗೆಕಾಯಿ ಮಿನಿಮಮ್ ತಿನ್ಬೇಕು. 5 ನುಗ್ಗೆ ಸೊಪ್ಪು ತಿಂತೀರಾ ಅಂತಂತಂದ್ರೆ 1/4 kg ಅಷ್ಟಾದ್ರೂ ನೀವು ಪಲ್ಯ ಮಾಡಿದಾಗ 1/4 kg ಅಷ್ಟಾದ್ರೂ ನುಗ್ಗೆ ಸೊಪ್ಪು ತಿನ್ಬೇಕು. ಇದನ್ನ ಯಾವಾಗಲೂ ವರ್ಷಕ್ಕೊಂದ್ಸತಿ ತಿಂಗಳಿಗೊಂದ್ಸತಿ ತಿನ್ನೋದಲ್ಲ. ಯಾವಾಗ ಆಲ್ಟರ್ನೇಟಿವ್ ಅಲ್ಲಿ ಒಂದ್ ದಿವಸ ನುಗ್ಗೆಕಾಯಿ, ಒಂದ್ ದಿವಸ ನುಗ್ಗೆ ಸೊಪ್ಪು, ಒಂದ್ ದಿವಸ ಬೀಟ್ರೂಟ್, ಒಂದ್ ದಿವಸ ಪಾಲಕ್ ಸೊಪ್ಪು, ಈ ತರ ಆಲ್ಟರ್ನೇಟಿವ್ ಪ್ರತಿನಿತ್ಯ ನೀವು ಒಂದೊಂದು ತರಕಾರಿನ ತಿಂತಾ ಒಳ್ಳೆ ಕ್ವಾಂಟಿಟಿಯಲ್ಲಿ ತಿಂತಾ ಬಂದಾಗ ಈ ರಕ್ತ ದೇಹದಲ್ಲಿ ಮತ್ತೆ ಉತ್ಪತ್ತಿ. ಕ್ವಾಂಟಿಟಿ ಇಸ್ ಆಲ್ಸೋ ಇಂಪಾರ್ಟೆಂಟ್. ಬಿಕಾಸ್ ಪಾಲಕ್ ಸೊಪ್ಪಲ್ಲಿ ನಮ್ಮ ಅಜ್ಜಿ ಕಾಲದಲ್ಲಿ ಸಿಗೋ ಪಾಲಕ್ ಸೊಪ್ಪು ಇವಾಗ ಸಿಗೋದಿಲ್ಲ. ಪಾಲಕ್ ಸೊಪ್ಪು ಇವಾಗ ಬೆಂಗಳೂರಿಗೆ ಬರೋವಂತೂ ನಿಮಗೆ ರೈತರೇ ಬೆಳೆ ತಂದು ಕೊಡ್ತಾನೋ ಅಥವಾ ಅದು ಬೇರೆ ಎಲ್ಲಾದ್ರೂ ಬೆಳೆಯುತ್ತೋ, ನೋ ಗ್ಯಾರಂಟಿ. ಸೊ ನ್ಯೂಟ್ರಿಷನ್ ವ್ಯಾಲ್ಯೂ ಹ್ಯಾಸ್ ಗಾನ್ ಡೌನ್. ಸೊ ಹಾಗಾಗಿ ಕ್ವಾಂಟಿಟಿ ಇಸ್ ಆಲ್ಸೋ ಇಂಪಾರ್ಟೆಂಟ್. ಸೊ ಈ ಥರದ್ದು ಮಾಡಲಿಲ್ಲ ಅಂತಂದಾಗ ಏನಾಗುತ್ತೆ, ನಮಗೆ ಅಲ್ಲಿ ನ್ಯೂಟ್ರಿಷನ್ನ ಡಿಫಿಷಿಯನ್ಸಿ ಆಗುತ್ತೆ, ಹಿಮೋಗ್ಲೋಬಿನ್ನ ಉತ್ಪತ್ತಿ ಸರಿಯಾಗಿ ಆಗೋದಿಲ್ಲ. ಆವಾಗ ನಮಗೆ ಸಾಕಷ್ಟು ಪ್ರಾಬ್ಲಮ್ಗಳನ್ನ ಫೇಸ್ ಅದರಲ್ಲೂ ಎಸ್ಪೆಷಲಿ ದಿಸ್ ಏಜ್. ನಿಮ್ಮ ಮನೇಲಿ ಯಾರಿಗಾದ್ರೂ ಈ ಥರದ ಹೆಣ್ಮಕ್ಳಿದಾರಾ ಅಂತ? ಅಷ್ಟು ದೊಡ್ಡವ್ರು ಯಾರೂ ಇಲ್ಲ. ಈ ವಯಸ್ಸು ನಿಮ್ಗಿದಾರಾ? ಎಷ್ಟು ವಯಸ್ಸು? 13 ವರ್ಷ. ಪೀರಿಯಡ್ಸ್ ಆಗಿದೆಯಾ?
ಎಸ್. ನೀವು ಇವ್ರನ್ನ ಬಿಟ್ಟು ಎಷ್ಟು ವಯಸ್ಸು? 15. ನಿಮಗೆ 14. ನಿಮಗೆ ಗಂಡು ಮಕ್ಕಳು. ಹೆಣ್ಮಕ್ಳು ಯಾರು ಇಲ್ಲ. ನನಗೂ ಇದ್ದಾಳೆ 14 ವರ್ಷ, ಈಗ PUC ಹೋಗ್ತಾ ಇದ್ದಾರೆ. ಓಕೆ, ಸೊ ಈ ವಯಸ್ಸು ಮೇಡಮ್ಗೂ ಇದ್ದಾರೆ. ಓಕೆ, ನಾನು ನೋಡಿದ್ದೀನಿ ಅವ್ರ ಮಗಳನ್ನ. ಓಕೆ, ಸೊ ಈ ವಯಸ್ಸಿನ ಹೆಣ್ಮಕ್ಳಿಗೆ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಈ ನ್ಯೂಟ್ರಿಷನ್ ಕೊಡೋದು ಅಂತ. ಯಾಕಂದ್ರೆ ನಾವು ಈ ವಯಸ್ಸಲ್ಲಿ ಮಕ್ಕಳಿಗೆ ಸರಿಯಾದಂಥ ಪೋಷಣೆಯನ್ನ ಕೊಡದೆ ಇರೋ ನೀವ್ ಹೆಂಗ್ ಬದುಕಿದ್ರಿ ಅವರು ಹಂಗೆ ಬದುಕಲಿ ಅಂತ ಅಂದ್ಬಿಟ್ಟು ನಾವು ಇನ್ನೊಬ್ರು ಮನೆ ಕಳ್ಸಿದ್ರೆ, ನಮ್ಮ ಮನೆ ಹೆಣ್ಮಕ್ಳು ಯಾವಾಗ್ಲೂ ಇನ್ನೊಂದು ಮನೆಗೆ ದೀಪ ಹಚ್ಚಕ್ ಹೋಗ್ಬೇಕು, ಅವ್ರ ಮನೆಗೆ ಆಸ್ತಿ ಆಗಿ ಹೋಗ್ಬೇಕು, ಅವ್ರ ಮನೆಗೆ ಹೊರೆ ಆಗಿ ಹೋಗ್ಬಾರ್ದು. ಮದ್ವೆ ಆದ್ಮೇಲೆ ಮಕ್ಳಾಗ್ತಾ ಇಲ್ಲ, ಮಕ್ಳಾಗೋದಕ್ಕೆ ಇವಾಗ ನೀವು ನೋಡ್ಬೋದು, ಒಂದ್ ಮಗು ಆಗ್ಬೇಕು, ಒಂದ್ ಕನ್ಸೀವ್ ಆಗ್ಬೇಕು ಅಂತಂದ್ರೆ ಮಿನಿಮಮ್ 3 ಅಬಾರ್ಷನ್ ಆಗಿದೆ. ಡೈರೆಕ್ಟ್ ಆಗಿ ಕನ್ಸೀವ್ ಆಗೋದೇ ಇಲ್ಲ. ಎಲ್ಲೋ ಒಂದು 2-3 ತಿಂಗಳಾಗುತ್ತೆ, ಆಮೇಲೆ ಅಬಾರ್ಷನ್ ಆಗುತ್ತೆ, ತಿರುಗಿ ಇನ್ನೊಂದ್ಸತಿ ಕನ್ಸೀವ್ ಆಗೋದು, ತಿರುಗಿ ಇನ್ನೊಂದ್ಸತಿ ಅಬಾರ್ಷನ್, ಆಮೇಲೆ ಡಾಕ್ಟರ್ಗೆ ಹೇಳ್ತೀವಿ ಹೋಗಿ 2 ಅಬಾರ್ಷನ್ ಆಗೋಯ್ತು ಡಾಕ್ಟರ್ ಅಂತ. ಅವಾಗ ಡಾಕ್ಟರ್ ಒಂದು ಇಂಜೆಕ್ಷನ್ ಕೊಟ್ಟು ಬೆಡ್ ರೆಸ್ಟ್ ಹೇಳಿ ಸರ್ಕಸ್ಗಳನ್ನ ಮಾಡಿ ಹೆಂಗೋ 9 ತಿಂಗಳು ಆ ಗರ್ಭದಲ್ಲಿ ಮಗು ಇರಲಿ ಅಂತಂದ್ರೆ ಡಾಕ್ಟರ್ ಸೂಪರ್ವಿಷನ್ ಇಲ್ಲದೆ ಇರಲ್ಲ ಈಗ. ಸೊ ನಮ್ಮ ಅಜ್ಜಿ ಕಾಲದ ಥರ 12 ಮಕ್ಕಳು ದಾದಿಗಳು ಹಾಸ್ಪಿಟ್ಲ್ ಇಲ್ಲದೆ ಕೊಟ್ಟಿಗೆಯಲ್ಲಿ ಇರ್ತಾ ಇದ್ರಲ್ಲ, ಆ ಕಾಲ ಇನ್ಯಾವತ್ತೂ ಬರೋದೇ ಇಲ್ಲ. ಸೊ ಈ ಸಿಚುವೇಶನ್ ಅಲ್ಲಿ ನಮ್ಮ ಮಕ್ಕಳನ್ನ ನಾವು ತರಬಾರ್ದು. ಸೊ ಹಾಗಾಗಿ ಆ ಹೆಣ್ಮಕ್ಳನ್ನ ಅಲ್ಲಿ ಏನು ಆಹಾರದಲ್ಲಿ ಪೋಷಕಾಂಶ ಕಡಿಮೆ ಆಗ್ತಾ ಇದೆ ಆ ಪೋಷಕಾಂಶನ ಕವರ್ ಮಾಡ್ಕೊಳ್ಳೋದಕ್ಕೆ ಅಂತ ಅಗೇನ್ ಟೆಕ್ನಾಲಜಿ, ಸ್ವಲ್ಪ ಆಹಾರ ಸ್ವಲ್ಪ ಟೆಕ್ನಾಲಜಿ, ಇಲ್ಲಿ ಯಾವ ಥರ ಮಿಕ್ಸ್ ಆಯಿತು ಅದೇ ಥರನೇ ಸೈನ್ಸ್ನ ಸಹಾಯದೊಂದಿಗೆ ನಾವು ಆಹಾರದಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನ ಕಾನ್ಸಂಟ್ರೇಟ್, 1 kg ಪಾಲಕಲ್ಲಿ ಇರ್ತಕ್ಕಂಥ ಐರನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನ ಕಾನ್ಸಂಟ್ರೇಟ್ ಮಾಡೋದು, ಅಂದ್ರೆ ಚಿಕ್ಕ ಪ್ರಮಾಣದಲ್ಲಿ ಮಾಡೋದು. ಕ್ಯಾನ್ ಜ್ಯೂಸ್ ಎಲ್ಲ ನೋಡಿದಿರಲ್ಲ ನೀವು, ಜ್ಯೂಸ್ನ ಕಾನ್ಸಂಟ್ರೇಟ್ ಸಿಗುತ್ತೆ. ಇಷ್ಟು ಜ್ಯೂಸ್ ಹಾಕೊಂಡು ಅದಕ್ಕೆ ನೀರು ಹಾಕಿದ್ರೆ ಫುಲ್ ಜ್ಯೂಸ್ ಆಗಿ ಆಗುತ್ತೆ. ದಟ್ ಇಸ್ ಕಾಲ್ಡ್ ಕಾನ್ಸಂಟ್ರೇಷನ್. ಅದೇ ಥರನೇ ಸೈನ್ಸಲ್ಲಿ ಏನು ಮಾಡ್ತಾರೆ, ನಿಮಗೆ ಆಹಾರ ಪದಾರ್ಥದಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನ ಕಾನ್ಸಂಟ್ರೇಟ್ ಮಾಡಿ ಈ ಥರ ಸಪ್ಲಿಮೆಂಟ್, ಇದನ್ನ ಆಹಾರದ ಪೂರಕಗಳು ಅಂತ ಹೇಳ್ತಾರೆ, ನ್ಯೂಟ್ರಿಷನಲ್ ಸಪ್ಲಿಮೆಂಟ್ಸ್. ಮಾತ್ರೆ ನೋಡಿದ ತಕ್ಷಣ ಇದೇನಪ್ಪ ಮಾತ್ರೆ ತೋರಿಸ್ತಿದ್ದಾರೆ ಮೇಡಮ್ ಇದು ಔಷಧಿನ? ನೋ, ಔಷಧಿ ಎಲ್ಲ ಯಾವುದೇ ಕಾಯಿಲೆಗಳನ್ನ ಇದು ಟ್ರೀಟ್ ಕೂಡ ಮಾಡೋದಿಲ್ಲ. ಇದೇನಕ್ಕಪ್ಪ ಅಂತಂದ್ರೆ ನಮ್ಮ ಆಹಾರದಲ್ಲಿ ಏನು ಪೋಷಕಾಂಶ ಕಡಿಮೆ ಆಗಿ ನಮ್ಮ ದೇಹ ಡ್ಯಾಮೇಜ್ ಆಗ್ತಾ ಇದೆ ಅದನ್ನ ಕವರ್ ಮಾಡ್ಕೊಳ್ಳೋದಕ್ಕೆ ತಗೊಳ್ತಕ್ಕಂಥ ಒಂದು ಪೋಷಕಾಂಶದ ಪೂರಕ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಆದ್ಮೇಲೆ ಒಂದು ತಗೊಳ್ಳೋದ್ರಿಂದ ಏನಾಗುತ್ತೆ, ಇದ್ರ ಒಳಗಡೆ ಸುಮಾರಷ್ಟು ಗಿಡಮೂಲಿಕೆಗಳಿದಾವೆ, 13 ಹಣ್ಣುಗಳ ಸಾರ ಇದೆ. ಈ ಪ್ಯಾಕೆಟ್ನ ತಗೊಂಡು ಓದಿದ್ರೆ ನಿಮಗೆ ಗೊತ್ತಾಗುತ್ತೆ. ಚೆರ್ರಿ, ನೋನಿ, ಪೈನಾಪಲ್, ಪೊಮೊಗ್ರೆನೇಟ್, ಅಸಿಲೋರಾ ಚೆರ್ರಿ, ಬ್ಲ್ಯಾಕ್ ಬೆರೀಸ್, ಬ್ಲೂ ಬೆರೀಸ್, ಈ ಥರದ ಸುಮಾರು 13 ಹಣ್ಣುಗಳ ಎಕ್ಸ್ಟ್ರಾಕ್ಷನ್ನ ಇದ್ರ ಒಳಗಡೆ ಯೂಸ್ ಮಾಡಿದ್ದಾರೆ. ಸೊ ಡೈಲಿ ಒಂದು ತಗೊಳ್ಳೋದ್ರಿಂದ ಈ 13 ಹಣ್ಣುಗಳ ಸಾರ ಸಿಕ್ತು, 21 ಮಿಲಿಗ್ರಾಮ್ ಐರನ್ ಸಿಗುತ್ತೆ. ಐರನ್ ಅಬ್ಸಾರ್ಬ್ ಆಗಬೇಕಂದ್ರೆ ವಿಟಮಿನ್ ಸಿ ಬೇಕು, ಅದ್ರ ಜೊತೆಗೆ ಫಾಲಿಕ್ ಆಸಿಡ್ ಬೇಕು, ಬಿ ಕಾಂಪ್ಲೆಕ್ಸ್ ನ್ಯೂಟ್ರಿಯೆಂಟ್ ಬೇಕು, ಆ ಎಲ್ಲ ನ್ಯೂಟ್ರಿಯೆಂಟ್ ಇದ್ರ ಒಳಗಡೆ ಇರುತ್ತೆ. ಟೋಟಲ್ 50 ಪೋಷಕಾಂಶಗಳ ಸಾರ ಇದ್ರ ಒಳಗಡೆ ಇರುತ್ತೆ. ಪ್ರತಿಯೊಬ್ಬ ಮುಟ್ಟಾಗ್ತಾ ಇರ್ತಕ್ಕಂಥ ಹೆಣ್ಮಕ್ಳು, ಎಸ್ಪೆಷಲಿ ದ ಯಂಗ್ಸ್ಟರ್ಸ್, ಇನ್ನು ಮದುವೆ ಆಗ್ತಾ ಇರ್ತಕ್ಕಂಥ ಹೆಣ್ಮಕ್ಳು, 13 ರಿಂದ 19 ವರ್ಷದ ಒಳಗಡೆ ಇರ್ತಕ್ಕಂಥ ಹೆಣ್ಮಕ್ಳಿಗೆ ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಸೊ ಆ ಮಕ್ಕಳಿಗೆ ಕೊಡೋದ್ರ ಜೊತೆಗೆ ಲೈಕ್ ಮೆನಿಸ್ಟ್ರೇಟ್ ಆಗ್ತಾ ಇರ್ತಕ್ಕಂಥ ಪ್ರತಿಯೊಬ್ಬ ಮಹಿಳೆ ಕೂಡ ಇದನ್ನ ತಗೊಳ್ಬೋದು. ಅಮ್ಮ ಮಗಳು ಇಬ್ಬರಿಗೂ ಅಂತ ಹೇಳ್ಬೋದು ಕಾಂಬಿನೇಷನ್. ಅಮ್ಮನಿಗೆ ಬೇರೆ ಥರ ಸಮಸ್ಯೆ ಇರುತ್ತೆ ಆ್ಯಂಡ್ ಮಗಳದಂತೂ ಭವಿಷ್ಯ, ಹೌದಲ್ಲ, ನಾಳೆ ದಿಸ್ ಆಫ್ ಫ್ಯೂಚರ್. ಸೊ ಹಾಗಾಗಿ ಇದು ಒಂದು ನ್ಯೂಟ್ರಿಚಾರ್ಜ್ ವುಮೆನ್ ಟ್ಯಾಬ್ಲೆಟ್ ಆಫ್ಟರ್ ಬ್ರೇಕ್ಫಾಸ್ಟ್ 1 ತಗೊಳ್ಳೋದ್ರಿಂದ ನಿಮ್ಮ ಡಯಟ್ರಿ ಡೆಫಿಷಿಯನ್ಸೀಸ್ ಏನಿದ್ದಾವೆ, ನಿಮ್ಮ ಆಹಾರದಲ್ಲಿ ಕೊರತೆ ಆಗುವಂಥ ಪೋಷಕಾಂಶಗಳೇನಿದ್ದಾವೆ ಅದು ಈ ಮೂಲಕ ಕವರ್ ಆಗುತ್ತೆ. ನಮ್ಮ ಮಕ್ಕಳು ಹೆಲ್ದಿ ಆಗಿರೋದಕ್ಕೆ, ನಾವೆಲ್ಲನೂ ಆರೋಗ್ಯವಾಗಿರೋದಕ್ಕೆ ಇದು ಸಹಾಯ ಮಾಡುತ್ತೆ. ನಾನು ಫ್ರಮ್ ಲಾಸ್ಟ್ 8 ಇಯರ್ಸ್, ಕಳೆದ 8 ವರ್ಷದಿಂದ ನಾನು ಯಾವಾಗ ನ್ಯೂಟ್ರಿಷನ್ ಕೋರ್ಸ್ ತೊಗೊಂಡೆ, ಯಾವಾಗ ನಾನು ಇದ್ರದ್ದು ಸ್ಟಡಿ ಮಾಡೋದಕ್ಕೆ ಶುರು ಮಾಡಿದೆ, ಆವತ್ತಿನಿಂದ ಹಿಡಿದು ಇವತ್ತಿನವರೆಗೂ ಒಂದು ದಿವಸನೂ ಮಿಸ್ ಮಾಡ್ದಂಗೆ ನ್ಯೂಟ್ರಿಷನಲ್ ಸಪ್ಲಿಮೆಂಟ್ನ ತಗೊಂಡು ಈಗಲೂ ತೊಗೊಳ್ತಾ ಇದ್ದೀನಿ ಆ್ಯಂಡ್ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಮಾಡ್ತಾ ಇದ್ದೀನಿ. ಸೊ ನ್ಯೂಟ್ರಿಷನಲ್ ಸಪ್ಲಿಮೆಂಟ್ಸ್ ಆರ್ ವೆರಿ ಮಚ್ ಎಸೆನ್ಷಿಯಲ್. ಇವತ್ತಿನ ಒಂದು ಜನ್ರೇಷನ್ಗೆ ತುಂಬಾ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಒಂದು ಪೂರಕ ಅಂತ ಹೇಳ್ಬೋದು. ಸೊ ಈ 3 ಪದಾರ್ಥಗಳಿದೆ, ಒಂದು ಸ್ಯಾನಿಟರಿ ಪ್ಯಾಡ್, ಎಕ್ಸ್ಟರ್ನಲ್ ಹೈಜೀನ್ಗೆ ಸ್ಯಾನಿಟರಿ ಪ್ಯಾಡ್, ಇಂಟಿಮೇಟ್ ವಾಶ್ ಆ್ಯಂಡ್ ಒಂದು ನ್ಯೂಟ್ರಿಷನಲ್ ಸಪ್ಲಿಮೆಂಟ್. ಇದನ್ನ ಮುಟ್ಟಾಗ್ತಾ ಇರ್ತಕ್ಕಂಥ ಪ್ರತಿಯೊಬ್ಬ ಮಹಿಳೆ ತನ್ನ ಜೀವನದಲ್ಲಿ ಉಪಯೋಗ ಮಾಡೋದು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಕಾಸ್ಟ್ ಬಗ್ಗೆ ಸುಮಾರಷ್ಟು ಜನ ಇಷ್ಟೆಲ್ಲ ಹೇಳ್ಬಿಟ್ರು, ಮೇಡಮು ಕಾಸ್ಟ್ ಏನಪ್ಪ, ಹೆಂಗಪ್ಪ ಕೊಂಡ್ಕೊಳ್ಳೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಕಾಸ್ಟ್ ಏನು ಜಾಸ್ತಿ ಇಲ್ಲ, ಬಿಕಾಸ್ ಇದು ನಿಮಗೆ ಯಾವುದು ಮೆಡಿಕಲ್ ಸ್ಟೋರ್ ಕೊಟ್ಟಿಲ್ಲ, ಅಂಗಡಿಗಳ ಮೂಲಕ ಸಿಗಲ್ಲ, ಟಿ ವಿಯಲ್ಲಿ ಅಡ್ವರ್ಟೈಸ್ಮೆಂಟ್ ಬರಲ್ಲ, ಕಂಪನಿಯಿಂದ ನೇರವಾಗಿ ಬರುತ್ತೆ. ಸೊ ಹಾಗಾಗಿ ನಿಮಗೆ ತುಂಬಾ ರೀಸನಬಲ್ ಆನ್ ಕಾಸ್ಟಲ್ಲಿ ನಿಮ್ಗೆ ಇದನ್ನು ಕೊಡ್ತಾ ಇದ್ದಾರೆ. ಸ್ಯಾನಿಟರಿ ಪ್ಯಾಡ್ನ ತಗೊಳ್ಳೋದಾದ್ರೆ ಈ ಥರದ ಆನಯಾನ್ ಸ್ಯಾನಿಟರಿ ಪ್ಯಾಡ್ ನಿಮಗೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ.
ಲೈಕ್ ಆನ್ಲೈನಲ್ಲಿ ಇವತ್ತು ಎಲ್ರಿಗೂ ಆಪರೇಟ್ ಮಾಡೋದು ಗೊತ್ತಿದೆ. ಮಾಮೂಲಿ ಮೆಡಿಕಲ್ ಸ್ಟೋರಲ್ಲಿ ಸಿಗಲ್ಲ, ಆನಯಾನ್ ಸ್ಯಾನಿಟರಿ ಪ್ಯಾಡ್ ಸಿಗಲ್ಲ ನಿಮಗೆ, ಈ ಥರದ ವಿಸ್ಪರ್ ಇವೇ ಸಿಗೋವಂಥದ್ದು. ಬಟ್ ಅಮೆಝಾನಲ್ಲಿ ಹುಡುಕಿ, ಫ್ಲಿಪ್ಕಾರ್ಟಲ್ಲಿ ಆನಯಾನ್ ಸ್ಯಾನಿಟರಿ ಪ್ಯಾಡ್ ಅಂತ ಹುಡುಕಿ ನಿಮಗೆ ಸಿಗುತ್ತೆ. ಬಟ್ ದ ಕಾಸ್ಟ್ ಈಸ್ ಮೋರ್ ದನ್ 150 rupees. 150 ರೂಪಾಯಿಗಿಂತ ಜಾಸ್ತಿ ಇದೆ. ಕ್ವಾಲಿಟಿ ಮೇಲೆ ಅದಿನ್ನೂ ಹೆಚ್ಚಾಗ್ತಾ ಹೋಗುತ್ತೆ. ಬಟ್ ಇಲ್ಲಿ ನಿಮಗೆ ಏನು ನಾನು ಕೊಡ್ತಾ ಇದ್ದೀನಿ, ದಿಸ್ ಇಸ್ ಓನ್ಲಿ 86 rupees. 86 ರೂಪಾಯಿ ಒಂದಿನಕ್ಕೆ ಒಂದೇ ಸಾಕಾಗುತ್ತೆ. ಒಂದು ಪ್ಯಾಕೆಟ್ ನಿಮಗೆ 5 ದಿವಸಕ್ಕೆ ಒಬ್ಬ ಮನುಷ್ಯನಿಗೆ ಸಾಕಾಗುತ್ತೆ. ಸೊ 86 ರೂಪಾಯಿ ನಮ್ಮ ಹೆಲ್ತ್ಗೋಸ್ಕರ, ಬಿಕಾಸ್ ನಾವು ಯಾವುದೇ ಸ್ಯಾನಿಟರಿ ಪ್ಯಾಡ್ ಕಡಿಮೆ ಯೂಸ್ ಮಾಡ್ತೀವಿ ಅಂದ್ರು, ಈಗ 40 ರೂಪಾಯಿ ನೀವು ವಿಸ್ಪರ್ ತೊಗೊಂಡು ಬಂದ್ರಿ ಅಂತ ತಿಳ್ಕೊಳ್ಳಿ, 24 hours ನಾಲ್ಕು ಪ್ಯಾಡ್ ಚೇಂಜ್ ಮಾಡಲೇಬೇಕು. ಬ್ಲೀಡಿಂಗ್ ಆಗದೆ ಹೋಗಲಿ, ಓಕೆ, ನೀವು ಅದನ್ನು ಚೇಂಜ್ ಮಾಡದೆ ಇರೋದಕ್ಕೆ ಆಗೋದೇ ಇಲ್ಲ, ಬಿಕಾಸ್ ಆಂಟಿಬಯೋಟಿಕ್ ಟ್ರೀಟ್ಮೆಂಟ್ ಇರೋದಿಲ್ಲ ಅದ್ರ ಒಳಗಡೆ, ಆಲ್ಮೋಸ್ಟ್ ಬಟ್ಟೆಗೆ ಈಕ್ವಲ್ ಆಗುತ್ತೆ ನಿಮಗೆ. ಸೊ ಹಾಗಾಗಿ ನೀವು ಚೇಂಜ್ ಮಾಡಲೇಬೇಕು ಅಂದರೆ 40 ರೂಪಾಯಿ ಅಂದರೆ 6 ಪ್ಯಾಡ್ ಇರುತ್ತೆ, ಅದ್ರ ಒಳಗಡೆ ಎಷ್ಟಾಯ್ತು ಕಾಸ್ಟ್? ಹತ್ತತ್ರ 6 ರೂಪಾಯಿ ಒಂದು ಪ್ಯಾಡಿನ ಕಾಸ್ಟ್ ಬರುತ್ತೆ ನಿಮಗೆ. ಒಂದು ದಿನಕ್ಕೆ 4 ಅಂದರೆ 6 4 24, 5 ದಿನ ಬ್ಲೀಡಿಂಗ್ ಆದರೆ 5 ದಿನ ಪೀರಿಯಡ್ಸ್ ಇದ್ರೆ ಒಂದಿನಕ್ಕೆ 24 ರೂಪಾಯಿ, 25 ರೂಪಾಯಿ ಅಂತಾನೆ ಇಟ್ಕೊಳ್ಳಿ ಕ್ಯಾಲ್ಕುಲೇಷನ್ ಈಸಿಯಾಗಿ, ಇಲ್ಲ 20 ರೂಪಾಯಿ ಅಂತಾನೆ ಇಟ್ಕೊಳ್ಳಿ. 5 ದಿನಕ್ಕೆ 100 ರೂಪಾಯಿ ಆಯ್ತು. ನಮ್ಗಲ್ಲಿ ಏನಾಗುತ್ತೆ ಅಂತಂದ್ರೆ ಖಾಲಿ ಆದಂಗೆ ಹೋಗಿ ತರ್ತೀವಲ್ವಾ, ಅವಾಗ ಗೊತ್ತಾಗೋದಿಲ್ಲ ಅಷ್ಟೇ. ಬಟ್ ಇಟ್ ಇಸ್ ನಾಟ್ ಎಟ್ ಆಲ್ ಕಾಸ್ಟ್ಲಿ. 86 ರೂಪಾಯಿಗೆ ನಿಮಗೆ 1 ತಿಂಗಳು ಪೀರಿಯಡ್ಸ್ನ ನೀವು ಮ್ಯಾನೇಜ್ ಮಾಡ್ಬೋದು. ಅಮ್ಮ ಮಗಳು ಇಬ್ರು ಇದ್ರು ಅಂತಂದ್ರೆ ಅವ್ರಿಗೆ 86 ರೂಪಾಯಿ, ಇವ್ರಿಗೆ 86 ರೂಪಾಯಿ. ಸೊ ನಮ್ಮ ಹೆಲ್ತ್ ಆ್ಯಂಡ್ ಹೈಜೀನ್ಗೆ 86 ರೂಪಾಯಿ ಕಾಸ್ಟ್ಲಿ ಅಂತ ಅನ್ಸಲ್ಲ. ಆ್ಯಂಡ್ ನೀವು ಸರ್ಚ್ ಮಾಡಿ, ಸರ್ವೆ ಮಾಡಿ ಮಾರ್ಕೆಟಲ್ಲಿ ಎಷ್ಟು ಸಿಗುತ್ತೆ ಅಂತ ಹೇಳ್ಬಿಟ್ಟು ದೆನ್ ಕಂಪೇರ್ ಮಾಡಿ ನೀವು ಇದನ್ನು ತಗೊಳ್ಳಿ. ಇದಕ್ಕಿಂತ ಚೀಪೆಸ್ಟ್, ಇದಕ್ಕಿಂತ ಬೆಸ್ಟ್ ಕ್ವಾಲಿಟಿ ಪ್ರಾಡಕ್ಟ್ ನಿಮಗೆ ಸಿಗಲ್ಲ. ಆ್ಯಂಡ್ ಸ್ಯಾನಿಟರಿ ಪ್ಯಾಡ್ನ ಹೊರಗಡೆಯಿಂದ ತೊಗೊಂಡ್ಬಂದು ಇದನ್ನು ತೊಗೊಂಡ್ಬಂದು ನಿಮ್ಮ ಮನೆಯಲ್ಲೂ ಟೆಸ್ಟ್ ಮಾಡಿ ನೋಡಿ. ನಾನು ಇವಾಗ ಡೆಮೋ ಏನು ರಾಕೆಟ್ ಸೈನ್ಸ್ ಅಲ್ಲ, ಒಂದು ಸಿರೆಂಜು ಒಂಚೂರು ನೀರು ಯೂಸ್ ಮಾಡಿದ್ದೀನಿ. ನಿಮ್ಗೆ ಸಿರೆಂಜು ಬೇಕಾಗಿಲ್ಲ, ಗ್ಲಾಸ್ ನೀರಲ್ಲೇ ಮಾಡ್ಬೋದು. ಸೊ ನೀವು ಕಂಪೇರ್ ಮಾಡಿ ನೋಡುವಾಗ ಯು ವಿಲ್ ಗೆಟ್ ದ ಬೆಸ್ಟ್ ಪ್ರಾಡಕ್ಟ್. ಬಟ್ ಇದು ಓನ್ಲಿ ದ ಥಿಂಗ್ ಇಸ್ ಅಂಗಡಿಯಲ್ಲಿ ಸಿಗಲ್ಲ. ನಿಮಗೆ ಬೇಕು ಅಂತಂದರೆ ಇಲ್ಲಿ ಯಾರಾದರೂ ಒಬ್ರಿಗೆ ಜವಾಬ್ದಾರಿ ಕೊಡ್ತೀವಿ ಸಪ್ಲೈಗೆ, ನಿಮ್ಮ ಫೋನ್ ನಂಬರ್ಸ್ ಕೊಟ್ಟರೆ ಹೋಮ್ ಡೆಲಿವರಿ ಸಿಗುತ್ತೆ. ಇವ್ರು ಯಾರಾದರೂ ಸಂಪರ್ಕದಲ್ಲಿದ್ದರೆ ನಿಮಗೆ ಇದನ್ನು ಸಪ್ಲೈ ಕೊಡ್ತಾರೆ ನಿಮಗೆ. ಸೊ ಇದು NGO ಮೂಲಕನೇ ಸಿಗುವಂಥದ್ದು. ಓಕೆ, ಸೊ ಇದು ಒಂದು. ಎರಡನೇದು ಇದ್ರದ್ದು ಇಂಟಿಮೇಟ್ ವಾಶ್ದು 199 ರೂಪಾಯಿ. ಸಾರಿ, ಇದ್ರದ್ದು ರೇಟು 199. ಸೊ ಎನಿ ಇಂಟಿಮೇಟ್ ವಾಶ್ ಇನ್ ದ ಮಾರ್ಕೆಟ್ ನಿಮಗೆ ವಿ ವಾಶ್ ಎಲ್ಲ ಬರುತ್ತೆ, ಮೋರ್ ದೆನ್ 200-250 rupees ನಿಮಗೆ ಕಾಸ್ಟ್ ಇದೆ. ಬಟ್ ಇಲ್ಲಿ ನಿಮಗೆ 199 rupeesಗೆ ಇಂಟಿಮೇಟ್ ವಾಶ್, ಬಟ್ ದಟ್ ಟು ನ್ಯಾಚುರಲ್ ಎಕ್ಸ್ಟ್ರಾಕ್ಟ್, ಲೋಟಸ್ ಎಕ್ಸ್ಟ್ರಾಕ್ಟ್ ಆ್ಯಂಡ್ ಲ್ಯಾಕ್ಟಿಕ್ ಆ್ಯಸಿಡಿಂದ ಇದನ್ನು ತಯಾರು ಮಾಡಿರ್ತಾರೆ. ಸೊ ನ್ಯಾಚುರಲ್ ಎಕ್ಸ್ಟ್ರಾಕ್ಟ್ ಜೊತೆಗೆ ಸಿಗುತ್ತೆ, ಯಾವುದೂ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಇದು ಒಂದಾಯಿತು. ಆ್ಯಂಡ್ ಇದು ನ್ಯೂಟ್ರಿಚರ್ ವುಮೆನ್ ಟ್ಯಾಬ್ಲೆಟ್ ಏನಿದೆ, ದಿಸ್ ಈಸ್ 500 rupees. 500 ರೂಪಾಯಲ್ಲಿ ನಿಮಗೆ 50 ಪೋಷಕಾಂಶಗಳು ಸಿಗುತ್ತೆ. ಓಕೆ, ಸೊ ಇದ್ರ ಬಗ್ಗೆ ಎಲ್ಲ ನಾವು ಯೋಚನೆ ಮಾಡುವಾಗ ಎಲ್ಲ ಸೇರಿಸಿದ್ರು ಕೂಡ ನಿಮಗೆ ಆಗುವಂಥ ಕಾಸ್ಟು 700 ಪ್ಲಸ್ 800 rupees ಆಯಿತು. ಟ್ಯಾಬ್ಲೆಟ್ ಇರುತ್ತೆ, ಎಸ್ 30 ಇರುತ್ತೆ, 30 ಇರುತ್ತೆ ಡೈಲಿ ಒಂದು. ಸೊ ಇದೆಲ್ಲ 3 ಸೇರಿಸಿದ್ರು ಕೂಡ 800 ರೂಪಾಯಿ ಆಗುತ್ತೆ ನಿಮಗೆ ಒಂದು ತಿಂಗಳಿಗೆ. ನಿಮ್ಮ ಆರೋಗ್ಯದ ಮೇಲೆ 800 ರೂಪಾಯಿ ಇನ್ವೆಸ್ಟ್ಮೆಂಟ್. ಸೊ ಇದರಲ್ಲೂ ಕೂಡ ನಾವು ಯೋಚನೆ ಮಾಡ್ತೀವಿ ಅಂತಂದ್ರೆ, ಈಗ ನಾವು ಬೇರೆದ್ರಲ್ಲಿ ಯೋಚನೆ ಮಾಡಲ್ಲ. ಖರ್ಚು ಮಾಡುವಾಗ ಇಲ್ಲಿ ಎಷ್ಟು ಜನ ನಾನ್ ವೆಜಿಟೇರಿಯನ್ಸ್ ಇದ್ದೀವಿ?